ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನೂ ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಕಾರ್ತೀಕ ಮಾಸದ ಶುಕ್ರವಾರದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ಕಾಶಿ, ವಾರಣಾಸಿ, ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ತೀಕ ಮಾಸದ ಶುಕ್ರವಾರ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಯಾರಿಗೆ ತಾನೇ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಬೇಡ, ಕೃಪಾ ಕಟಾಕ್ಷ ಬೇಡ, ಎಲ್ರಿಗೂ ಕೂಡ ಬೇಕೇ ಬೇಕು. ಯಾಕೆ ಅಂತಂದರೆ ತಾಯಿ ಒಲಿದ್ರೆ ತಾನೇ ನಮ್ಮ ಖಜಾನೆ ತುಂಬತಕ್ಕಂಥದ್ದು, ತಾಯಿ ಒಲಿದ್ರೆ ತಾನೇ ದುಡ್ಡು ಕಾಸಿನ ಒಂದು ಸಿರಿ ಸಂಪತ್ತು ಹೆಚ್ಚಾಗ್ತಕ್ಕಂಥದ್ದು, ತಾಯಿ ಒಲಿದ್ರೆ ತಾನೇ ಅಷ್ಟೈಶ್ವರ್ಯಗಳು ಕೂಡ ನಮಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ಆ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಸಿದ್ಧಲಕ್ಷ್ಮೀ, ಮೋಕ್ಷಲಕ್ಷ್ಮೀ, ಜಯಲಕ್ಷ್ಮೀ, ಸರಸ್ವತಿ, ಶ್ರೀಲಕ್ಷ್ಮೀ, ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿಯ ಕಾರ್ಯಕ್ರಮದ ಈ ಒಂದು ಬೆಳಗಿನ ಜಾವದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ನೋಡಿ, ನಿನ್ನೆ ಈ ಸಮಯಕ್ಕೆ ಈ ಒಂದು ಸಾನ್ನಿಧ್ಯ, ಈ ಒಂದು ದೇಗುಲ ಇದೆಲ್ಲವೂ ಕೂಡ ಸುಂದರವಾಗಿ ಕಂಗೊಳಿಸ್ತಾ ಇತ್ತು. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು, ವ್ರತಾನುಷ್ಠಾನವನ್ನು ನಿಯಮನಿಷ್ಠೆಗಳಿಂದ ಮಾಡ್ತಾ ಇರತಕ್ಕಂಥ ಎಲ್ಲ ಸ್ವಾಮಿಗಳು ಮತ್ತು ಗುರುಗಳು, ನಾವೆಲ್ಲರೂ ಸೇರಿ ಅದ್ಭುತವಾಗಿ ಅಯ್ಯಪ್ಪ ಸ್ವಾಮಿಯ ಆರಾಧನೆಯನ್ನು ಮಾಡ್ತಾ ಇದ್ವಿ. ಇದೆಲ್ಲ ಜಾಗಗಳೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ತುಂಬಿದಂಥ ರೀತಿ ಇತ್ತು. ಆದರೆ ಇವತ್ತು ನೋಡಿ, ಈಗ ಸಾಧಾರಣವಾಗಿ ಈ ಹಬ್ಬ ಹರಿದಿನಗಳಿಗೆ ಏನಕ್ಕೆ ಅಷ್ಟೊಂದು ಶ್ರೇಷ್ಠತೆ, ಏನಕ್ಕೆ ಅಷ್ಟೊಂದು ನಾವು ಇಷ್ಟಪಡ್ತೀವಿ ಅಂತ ಹೇಳೋದಾದರೆ, ಈಗ ನಾನು ಈ ಜಾಗದಲ್ಲಿ ಕೂತ್ಕೊಂಡು, ಈ ಜಾಗ ಎಲ್ಲ ಎಲ್ಲೋ ಒಂದು ಕಡೆ ಆ ಜಾಗಗಳಾಗಲಿ, ನಿನ್ನೆ ನಾವು ಮಾಡಿರ್ತಕ್ಕಂಥ ಪೂಜಾನುಷ್ಠಾನಗಳಾಗಲಿ ಎಲ್ಲವೂ ಕೂಡ ಸಾಕಷ್ಟು ಅದ್ಭುತವಾಗಿತ್ತು. ಆಮೇಲೆ ಏನೋ ಒಂಥರ ಮನಸ್ಸಿಗೆ ಸಂತೋಷ ಆಯಿತು. ಈಗ ಆ ಥರ ನಡೀತಾ ಇಲ್ವಲ್ಲ ಈ ಜಾಗ ಅಂತ ನಾನು ಎಷ್ಟೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಆ ಒಂದು ಆರಾಧನೆ, ಅಯ್ಯಪ್ಪ ಸ್ವಾಮಿಯ ಭಜನೆ, ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ, ಅಭಿಷೇಕ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಏನೋ ಒಂದು ರೀತಿ ಖುಷಿ ಆಯಿತು. ಈಗ ಈ ಕ್ಷಣ ನನಗೆ ಮತ್ತೆ ನನಗೆ ಸಿಗ್ತಾ ಇಲ್ವಲ್ಲ ಎಂಬತಕ್ಕಂಥ ಒಂದು ನೋವಿದೆ. ಹಾಗೆ ಈ ಹಬ್ಬ ಹರಿದಿನಗಳಂದರೆ ನಮ್ಗದು ಎಷ್ಟು ಮನಸ್ಸಿಗೆ ಸಂತೋಷ ಅಂತಂದರೆ, ಸಾಧಾರಣವಾಗಿ ಏನಾದರೂ ಒಂದು, ಈಗ ನೋಡಿ, ಸಂಕ್ರಾಂತಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಎಲ್ಲವೂ ಬಂದಾಗ ಯುಗದ ಹಾದಿ ಯುಗಾದಿ ಬಂದಾಗ ಎಲ್ಲರೂ ಕೂಡ ಏನು ಮಾಡ್ತಾರೆ, ಊರಿನಿಂದ ಒಂದು ಸಿಟಿಗೆ ಬರ್ತಕ್ಕಂಥದ್ದಾಗಲಿ, ಸಿಟಿಯಿಂದ ನಾವೆಲ್ಲರೂ ಊರಿಗೆ ಹೋಗಿ ನನ್ನ ಅಜ್ಜಿ ತಾತರವರ ಒಂದು ಆ ಒಂದು ಮನೆಯಲ್ಲಿ ಆ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಆ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡಬೇಕಾದ್ರೆ ಎಷ್ಟೋ ಸುಂದರವಾದ ಕ್ಷಣಗಳನ್ನು ಕಳಿತೀವಿ. ಅಮೂಲ್ಯವಾಗಿರ್ತಕ್ಕಂಥ ಒಂದು ಸಂಬಂಧ ನಮ್ಮ ಆಗಲಿ, ನಮ್ಮ ಹಿರಿಯರ ಮಧ್ಯೆ ಆಗಲಿ, ಅವರೆಲ್ಲರ ಜೊತೆ ಕೂತು ಮಾತಾಡ್ತಕ್ಕಂಥದ್ದಾಗಲಿ, ಅವರಿಗೆ ಅನುಭವವಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದಾಗಲಿ, ಆ ಪ್ರೀತಿ ವಿಶ್ವಾಸದ ಬೆಸುಗೆಯಲ್ಲಿ ಸಿಲುಕಿಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಆ ಹಬ್ಬ ಆದಮೇಲೆ ಅದಾಗಿ ಮಾರನೇ ದಿವಸ ನಿಮ್ಗೇನೋ ಒಂದು ರೀತಿ ಒಂಥರ ಸಂಕಟ ಆಗ್ತಾ ಇರತಕ್ಕಂಥದ್ದಾಗಲಿ, ಅವತ್ತಿನ ದಿನವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಾ ಇರತಕ್ಕಂಥದ್ದಾಗಲಿ, ಸ್ಲೋ ಆಗೋಗ್ತಕ್ಕಂಥದ್ದಾಗಲಿ, ಎಲ್ಲ ನೋಡಿದ್ರೂ ಕೂಡ ಆ ಒಬ್ಬಂಟಿತನ ಕಾಡ್ತಾ ಇರತಕ್ಕಂಥದ್ದಾಗಲಿ, ನಿಮಗೇನೋ ಒಂದು ರೀತಿ ಆಲೋಚನೆಗಳು, ಅಯ್ಯೋ ಇದೇನಪ್ಪ ಹೀಗೆ, ಏನಪ್ಪ ಹೀಗೆ ಎಂಬತಕ್ಕಂಥ ರೀತಿ ಇರುತ್ತೆ. ಹಾಗೆ ಮನಸ್ಸಿಗೆ ತುಂಬ ಸಂತೋಷವಾದಾಗ ಮತ್ತೆ ಆ ಸಂತೋಷದ ಕ್ಷಣ ಆ ಮನಸ್ಸಿಗೆ ಸಿಗಲಿಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಆ ಮನಸ್ಸಿಗೆ ಒಂದು ರೀತಿ ನೋವಾಗುತ್ತೆ. ಅಯ್ಯೋ ನಿನ್ನೆ ಈ ಸಮಯದಲ್ಲಿ ಎಷ್ಟೋ ಸಂತೋಷವಾಗಿದ್ದೆ, ಈ ಕ್ಷಣ ಅದಿಲ್ವಲ್ಲ ಅಂತ. ಹಾಗಾಗಿ ಯಾರನ್ನೂ ಕೂಡ ಇಂಥ ವಿಚಾರಗಳಲ್ಲಿದ್ದಾಗ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ.
ಈ ಸಮಯಗಳೆದುರಾಗುತ್ತೆ. ಇಂತಹ ಸಂಗತಿಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಬರುತ್ತೆ. ಆದರೆ ನೆನ್ನೆಗೆ ಕಳೆದಿದ್ದು ನೆನ್ನೆಗೆ, ನಾಳೆಗೆ ಬರೋದು ನಾಳೆಗೆ. ನಿನ್ನೆ ಕಳೆದಿರತಕ್ಕಂಥ ಕ್ಷಣಗಳನ್ನು ಮತ್ತಷ್ಟು ಅದ್ಭುತವಾಗಿ ನಾಳೆ ಕಳೆಯೋಣ. ಇಲ್ಲ ಅಂತಲ್ಲ, ಭಗವಂತ ನಮ್ಮೆಲ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆದರೆ ಏನೇ ಅವಕಾಶವನ್ನು ಕೊಟ್ಟಿದ್ರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವೇ ಅಲ್ವಾ? ಅಯ್ಯೋ, ನಿನ್ನೆ ಅಷ್ಟು ಪ್ರೀತಿಯಿಂದ ಅಯ್ಯಪ್ಪ ಸ್ವಾಮಿಯನ್ನು ನೋಡೋದಾಗಲಿ, ಆತನ ಒಂದು ನಾಮ ಸಂಕೀರ್ತನೆಗಳನ್ನು ಭಜನೆ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಹಾಗೆ ಈಗ ನೋಡ್ತಾ ಇದ್ರೆ ಈ ಒಂದು ಸಾನ್ನಿಧ್ಯ ಎಲ್ಲವೂ ಕೂಡ ಖಾಲಿ ಇದೆಯಲ್ಲ. ಹಾಗಾಗಿ ಅಯ್ಯೋ, ನಿನ್ನೆ ಇಲ್ಲಿ ನನ್ನ ಪಕ್ಕ ಎಲ್ಲರೂ ಸ್ವಾಮಿಗಳು ಕೂತಿದ್ರು, ಅಯ್ಯಪ್ಪ ಸ್ವಾಮಿ ಆರಾಧನೆ ನಡೀತಾ ಇತ್ತು, ಅದೆಷ್ಟು ಅದ್ಭುತ. ಹಾಗೆ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸಂತೋಷವಾಗಿರ್ತಕ್ಕಂಥ ಕ್ಷಣಗಳನ್ನು, ಆ ಒಂದು ಸಿಹಿಯನ್ನು ನಾವು ಸಿಹಿ ರೀತಿಯಲ್ಲೇ ಆಲೋಚನೆಯನ್ನು ಮಾಡಬೇಕು, ಅದನ್ನು ನೆನಪಿಸ್ಕೊಳ್ಬೇಕು. ಆದರೆ ಯಾವತ್ತೂ ಅದನ್ನು ಕಹಿಯ ರೀತಿಯಲ್ಲಿ ನೆನಪಿಸ್ಕೊಳ್ಬಾರದು. ಈ ಒಂದು ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಈಗ ನನಗೆ ನೋಡಪ್ಪ ನಿನ್ನೆ ಇತ್ತು ಇವತ್ತಿಲ್ಲ ಎಂಬತಕ್ಕಂಥ ಮನಸ್ಸಿಗೆ ನೋವು ಇದೆ, ಆದರೆ ಇಲ್ಲ ಅಂತಲ್ಲ. ಆದರೆ ಅದನ್ನು ಹಾಗೆ ನೆನಪಲ್ಲಿ ಇಳಿಸ್ಕೊಳ್ಬೇಕೆ ಹೊರತಾಗಿ ಅಯ್ಯೋ ಹೀಗಾಗೋಯ್ತಲ್ಲ ಅಂತ ತಲೆ ಮೇಲೆ ಹೊತ್ತು ಕೂತ್ಕೊಂಡು ನನ್ನ ಪ್ರತಿನಿತ್ಯದ ಕಾಯಕದಲ್ಲಿ ನಾವು ಬದಲಾವಣೆಗಳನ್ನು ಮಾಡಿಕೊಂಡು ಮಖವನ್ನು ಸಪ್ಪಗಿಟ್ಕೊಂಡು ನಾನು ನಿಮ್ಮ ಮುಂದೆ ಬಂದು ಕೂತ್ಕೊಂಡ್ಬಿಟ್ರೆ ಅದು ಎಲ್ಲಿಯ ಅರ್ಥ ಇಲ್ಲ. ಹಾಗಾಗಿ ತಾವೂ ಕೂಡ ಏನೇ ವಿಚಾರಗಳಾಗಲಿ, ಏನೇ ತೊಂದರೆ ತಾಪತ್ರಯಗಳಿರಲಿ, ಇಲ್ಲಾಂದರೆ ಏನೇ ಒಂದು ಸಂತೋಷದ ಕ್ಷಣವನ್ನು ತಾವು ಕಳೆದಿರಿ, ಈ ಕ್ಷಣ ನಿಮ್ಗೆ ಆ ಒಂದು ಅನುಭವ ಆಗ್ತಾ ಇಲ್ಲ, ಈ ಕ್ಷಣ ನಿಮ್ಗೆ ಆ ಸಂತೋಷ ಸಿಗ್ತಾ ಇಲ್ಲ ಅಂತ ಕಾರಣದಲ್ಲಿ ತಾವು ಬೇಜಾರಾಗಿ ಎಲ್ಲೋ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ತಕ್ಕಂಥದ್ದಲ್ಲ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಅದರ ಬಗ್ಗೆ ಒಂದು ಆಲೋಚನೆ ಪಕ್ಕದಲ್ಲಿರಲಿ. ಆದರೆ ನಿಮ್ಮ ಪ್ರತಿನಿತ್ಯದ ಕಾಯಕದಲ್ಲಿ ಯಾವ ಕಾರಣಕ್ಕೂ ಕೂಡ ಕಿಂಚಿತೂ ಲೋಪ ಬರಬಾರ್ದು. ತಾವೆಲ್ಲನೂ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು, ನಿಮ್ಮ ಮುಖವನ್ನು ಸಪ್ಪು ಮಾಡಬಾರ್ದು, ಸಂತೋಷವಾಗಿರಬೇಕು, ಹಸನ್ಮುಖಿಯಾಗಿರಬೇಕು. ನಾನೇನಕ್ಕೆ ಪ್ರಾರಂಭದಿಂದ ಅಂತ್ಯದವರೆಗೂ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದೆ ಅಂದರೆ ಈ ಒಂದು ಸಂದೇಶವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಏನೇ ವಿಚಾರಗಳಿದ್ರು ಕಳೆದೋಯ್ತು, ಆಗೋಯ್ತು, ಮುಂದೆ ಇನ್ನು ಮತ್ತಷ್ಟು ಇದೆ. ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಲೋಪದೋಷ ಬರ್ದಿರ ಸದಾ ಹಸನ್ಮುಖಿಯಾಗಿ ಖುಷಿಯಾಗಿ ನಗನಗ್ತಾ ನಾವೆಲ್ಲರೂ ಕೂಡ ಬಾಳಿ ಬದುಕಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ತಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಂದೇಶ. ಆದರೆ ಪ್ರತಿ ಬಾರಿ ಸಂದೇಶವನ್ನು ತಿಳಿಸ್ಬೇಕಾದ್ರೆ ತಮ್ಮೆಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತೇವೆ. ಈಗ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂದೇಶ ತಿಳಿಸ್ತೀನಿ ಅಂತ ಹೇಳಿ, ಆದರೆ ಇವತ್ತಿನ ದಿನ ಅದೇನನ್ನು ಕೂಡ ಹೇಳ್ದಿರಾ ನೆನ್ನೆ ನಡೆದಿರ್ತಕ್ಕಂಥ ಪೂಜಾನುಷ್ಠಾನವನ್ನು ತೆಗೆದುಕೊಂಡು ಅದಾದ ಮೇಲೆ ಇವತ್ತಿನ ದಿನದ ಈ ಒಂದು ಅನುಭವವನ್ನು ವ್ಯಕ್ತಪಡಿಸ್ತಾ ಒಂದು ಸಂದೇಶವನ್ನು ತಿಳಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ಆ ಸಂದೇಶವನ್ನು ಏನಕ್ಕೆ ತಿಳಿಸ್ತೆ ಅಂತಂದರೆ, ಇವತ್ತಿನ ದಿವಸ ಎಷ್ಟೋ ಜನ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ಸಂಗತಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಎಷ್ಟೊಂದು ಜನ ಮುಂದುವರಿದಿರಾ, ಕೂತು ಜಾಗದಲ್ಲೇ ಕೂತು ಅದ್ರ ಬಗ್ಗೆ ಆಲೋಚನೆಗಳನ್ನು ಮಾಡಿಕೊಂಡು ಪ್ರತಿನಿತ್ಯ ಮಾಡಬೇಕಾಗಿರ್ತಕ್ಕಂಥ ಕಾಯಕಗಳೆಲ್ಲವನ್ನೂ ಕೂಡ ಮರೆತು ಅವರು ಬೇರೊಂದು ಹಾದಿಯನ್ನು ಹುಡುಕಿಕೊಳ್ತಾ ಇದ್ದಾರೆ. ಹಾಗಾಗಿ ಯಾರನ್ನೂ ಕೂಡ ಅಂತಹದ್ದೊಂದು ಕೆಲಸವನ್ನು ಮಾಡಬೇಡಿ. ನಿಮ್ಮ ಜವಾಬ್ದಾರಿಯುತ ಕಾಯಕದಲ್ಲಿ ಕಿಂಚಿತ್ತೂ ಕೂಡ ಲೋಪದೋಷ ಬರಬಾರ್ದು. ನಿಮ್ಮ ಮನಸ್ಸಿಗೆ ಎಷ್ಟೇ ಖುಷಿ ಇರಲಿ, ಈ ಕಡೆ ಇನ್ನೆಷ್ಟೇ ನೋವಿರಲಿ, ಅದು ಏನೇ ಇದ್ರೂ ಕೂಡ ಅದು ನಿಮ್ಮ ಮನಸ್ಸಿಗೆ ಮಾತ್ರವೇ ಹೊರತಾಗಿ ನಿಮ್ಮ ಕಾಯಕಕ್ಕಲ್ಲ. ಆ ಕ್ಷಣ ಮನಸ್ಸಿಗೆ ನೋವಾಗಿದೆ, ನಿಮಗೆ ಮನಸ್ಸಿಲ್ಲ, ಆದ್ರೂ ಕೂಡ ತಾವು ಮಾಡ್ತಕ್ಕಂಥ ಜವಾಬ್ದಾರಿ, ನಿಮ್ಮ ಮೇಲಿರ್ತಕ್ಕಂಥ ಜವಾಬ್ದಾರಿಯನ್ನು ಸರಿಯಾದ ರೀತಿ ತಾವು ನಿಭಾಯಿಸಿದ್ದೇ ಆದರೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ತಾವು ಮುಟ್ಟಿರ್ತಕ್ಕಂಥದ್ದೆಲ್ಲವೂ ಕೂಡ ಬಂಗಾರವಾಗ್ತಕ್ಕಂಥದ್ದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ತೀಕ ಮಾಸದ ಶುಕ್ರವಾರ, ಮಂಗಳವಾರ ಶುಕ್ರವಾರ ಬಂದರೆ ಗುರುಗಳು ನಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ತಾ ಇರ್ತಾರೆ. ಅದರಲ್ಲೂ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಮಾತ್ರ ಬಹಳಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ತಿಳಿಸ್ತಾ ಇರ್ತಾರೆ. ಇನ್ನು ಇವತ್ತಿನ ದಿವಸ ನಮ್ಗೇನು ತಿಳಿಸ್ತಾರೆ ತಿಳ್ಕೊಳ್ಬೇಕಲ್ವಾ? ತಿಳ್ಕೊಬೇಕಂದ್ರೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ? ಹಾಗಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕವಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫರಕಲಾಂ ಶ್ರೀಚಕ್ರ ಸಂಚಾರಣಿ.
ಶ್ರೀಂ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಓಂ ಮಹಾಮೂರ್ತಯೇ ನಮಃ ಸರ್ವಮಂಗಳೇ ನಮಃ ಲಲಿತಾಂ ಬಾಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ ಸಹಸ್ರಜೇವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿಂ ವಿಶ್ವತೋ ಋತ್ವಾ ಅತ್ಯಧಿಷ್ಠದಶಾಂಗುಲಂ ಓಂ ಹರಿಹರಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ರೀಂ ಶತ್ರುವಿನಾಶನಾಯ ಪ್ರತ್ಯಕ್ಷಶೂಲವಿದಾಯ ಮದಗಜವಾಹನಾಯ ವರವರದ ಸರ್ವಜನಮೇ ವಶಮಾನಾಯ ಓಂ ಸ್ವಾಹಾಂ ಶ್ರೀಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾ ಆರಾಧನೆಯನ್ನು ನಿನ್ನೆ ಸಂಚಿಕೆಯಲ್ಲಿ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ತಾವು ನೋಡಿದ್ರಿ. ಹುಲಿ ವಾಹನದ ಮೇಲೆ ಕೂತು ಭಗವಂತ ಸ್ವಾಮಿ ಪಂದಳದಿಂದ ಅಂದರೆ ರಾಜರ ವಂಶದ ಪಂದಳದಿಂದ ಅಲ್ಲಿಂದ ಶಬರಿಮಲೆಯತ್ತ ಪಯಣ ಬೆಳೆಸಿದ್ದು ಇದೇ ಹುಲಿ ಮೇಲೆ ಹೀಗೆ ಕೂತು ಅಂತ ಹೇಳ್ಬೋದು. ಹಾಗಾಗಿ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಮಾಡುವಂಥ ಶುಭಗಳಿಗೆ ಇಡೀ ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಅಯ್ಯಪ್ಪನ ಈ ವಿಶೇಷವಾಗಿರ್ತಕ್ಕಂಥ ಮಂಡಲಾನುಷ್ಠಾನವನ್ನು ಮಂಡಲ ಪೂಜೆಯನ್ನು ಅದರಲ್ಲೂ ಜ್ಯೋತಿ ವಿಳಕ್ಕನ್ನು ದರ್ಶನ ಮಾಡುವಂಥ ಸೌಭಾಗ್ಯವನ್ನು ಈ ಒಂದು ಮಾಸದಲ್ಲಿ ನಡೆಯುವಂಥದ್ದು. ಅಂದರೆ ಮಕರ ಸಂಕ್ರಾಂತಿಯಂದು ದರ್ಶನ ಕೊಡ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿನ ನೋಡಲಿಕ್ಕೆ ಸಾಕಷ್ಟು ಜನ ಭಕ್ತರು ಈ ಮಾಸದಲ್ಲಿ ಮಂಡಲಾನುಷ್ಠಾನವನ್ನು ಮಂಡಲ ಪೂಜೆಯನ್ನು ಮಾಡಿ ಎಲ್ಲ ಭಕ್ತರು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೊರಡುವಂಥದ್ದು ಜಗತ್ಪ್ರಸಿದ್ಧಿ ಇರತಕ್ಕಂಥದ್ದು. ಆ ಅಯ್ಯಪ್ಪನ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಪಂಪ ಅಲ್ಲಿರ್ತಕ್ಕಂಥ ಗಣಪತಿಯ ದರ್ಶನ ಮಾಡಿ ಪಂಪ ಸ್ನಾನ ಮುಗಿಸ್ಕೊಂಡು ಗಣಪತಿಯ ದರ್ಶನ ಮಾಡಿ ಅಲ್ಲೊಂದು ಪೂರ್ಣ ಫಲವನ್ನು ಒಂದು ತೆಂಗಿನಕಾಯಿ ಅಲ್ಲು ಹೊಡೆದು ಅಲ್ಲಿಂದ ನಡಿಲಿಕ್ಕೆ ಪ್ರಾರಂಭಿಸಿದ್ರೆ ಅಲ್ಲಿಂದ ಮುಂದೆ ಸಿಗುವಂಥದ್ದೇ ಶರಂಗುತ್ತಿ. ಶರಂಗುತ್ತಿಯಲ್ಲಿ ನೋಡಿ ಶರಂಗುತ್ತಿ ಅಲ್ಲೂ ಒಂದು ಕಾಯಿ ಹೊಡೆದು ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಆಗ ಕಾಣುವಂತಹದ್ದು ಸನ್ನಿಧಾನ. ಆ ಭಗವಂತನ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಸತ್ಯಮಾನ್ಪಡಿ ಪಣ್ಣು 18 ಪಡಿ ಅಂದರೆ 18 ಮೆಟ್ಲುಗಳ ವಿಶೇಷವಾಗಿರ್ತಕ್ಕಂಥ ಆ ಒಂದು ಸುಂದರವಾದ ದೃಶ್ಯ ಕಣ್ಣಿಗೆ ಬೀಳುತ್ತೆ. ಯಾವಾಗ ಅಯ್ಯಪ್ಪನ ಒಂದು ಆ 18 ಮೆಟ್ಲುಗಳಿರ್ತಕ್ಕಂಥ ಸುಂದರವಾದಂಥ ಅಲ್ಲಿ ಸನ್ನಿಧಾನ ಕಾಣುತ್ತೋ ಆಗ ಅಪ್ಪ ನಾವು ಗೆದ್ವಪ್ಪ, ಈ ಬೆಟ್ಟವನ್ನು ಪರಿಕ್ರಮಿಸಿದ್ವಿ, ಬೆಟ್ಟವನ್ನು ಹತ್ತಿದ್ದೇವೆ ನಾವು ಅನ್ನೋ ಒಂದು ಮನಸ್ಸಿಗೆ ಸಮಾಧಾನ ಅಲ್ಲಿಗೆ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಪಂಪಾಯಿಂದ ಸನ್ನಿಧಾನಕ್ಕೆ ನಡೆದು ಬರಬೇಕಾದ್ರೆ ಸಾಕಷ್ಟು ವ್ಯವಸ್ಥೆಗಳನ್ನು ಒಂದಷ್ಟು ಮಟ್ಟಿಗೆ ಬದಲಾವಣೆ ಮಾಡಿದ್ದಾರೆ. ಬಂಡೆಗಳನ್ನು ಹಾಸಿದ್ದಾರೆ, ಅಲ್ಲಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಜಾರಬಾರ್ದು ಅಂತ ಕಾಲಿಗೆ ಗ್ರಿಪ್ ಸಿಗಲಿಕ್ಕೆ ಮಾಡಿದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆಗಳು ಇತ್ತೀಚಿನ ದಿನದ್ದು. ಆದರೆ ಹಿಂದೆ ಹೀಗಿರಲಿಲ್ಲ. ಇದರ ಹಿಂದೆ ನಾವು ಪ್ರಾರಂಭ ದಿನಗಳಲ್ಲಿ ನಾವು ನಡೆದು ಹೋಗುವಾಗ ಅಂದರೆ ನಾವೇ ಹಂಗೆ ತೊಗೊಳ್ಕೋರೆ ನಮಗಿನ್ನ ಹಳಬರು ಸಾಕಷ್ಟು ಜನ ಇದ್ದಾರೆ. 20 ವರ್ಷ 30 ವರ್ಷ ದರ್ಶನಕ್ಕೆ ಹೋಗಿ ಬರ್ತಿರ್ತಕ್ಕಂಥ ಅಯ್ಯಪ್ಪನ ಮಾಲಾಧಾರಿಗಳಿದ್ದಾರೆ. ಅವರ ಒಂದು ಅನುಭವದ ಮುಂದೆ ನನ್ನ ಅನುಭವ ಅಲ್ಲ. ಆದರೂ ನನ್ನ ಅನುಭವದಲ್ಲಿ ನಾನು ಅಂದು ಪ್ರಾರಂಭದ ದಿನಗಳಲ್ಲಿ ಅಂದರೆ ನಾನು ಮೊದಲನೇ ವರ್ಷ 2ನೇ ವರ್ಷ 3ನೇ ವರ್ಷ ಅಂತ ಹೊರಟಾಗ 18 ವರ್ಷ ಅಂದರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ದೊಡ್ಡ ಪಾದ ಅಂತ ಏನಿದೆ ಎರಿಮೆಲೆಯಿಂದ ಹೊರಡುವಂತಹದ್ದು. ಆ ಎರಿಮೆಲೆಯಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯನ್ನು ಅಲ್ಲಿಂದ ದರ್ಶನ ಮಾಡಿಕೊಂಡು ಅಲ್ಲಿಂದ ಕಾಲ್ನಡಿಗೆ ನಡೆದ್ರೆ ಬೆಟ್ಟ ಗುಡ್ಡಗಳನ್ನು ಹತ್ತಿ ಹೋಗಬೇಕು, ಮಧ್ಯದಲ್ಲಿ ನೀರು ಹರಿಯುತ್ತೆ, ಅದನ್ನು ದಾಟ್ಕೊಳ್ಬೇಕು, ಜೊತೆಗೆ ಒಂದೊಂದು ಕಲ್ಲು ಬಂಡೆಗಳು ಗಡ್ಡಕ್ಕೆ ತಗಲುತ್ತೆ, ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ, ಭಾಳಷ್ಟು ಶ್ರಮ ಇದೆ. ಆದರೆ ಆ ಶ್ರಮಪಟ್ಟು ಹೋದಾಗ ಅಬ್ಬಾ ದಾರಿನೇ ಕಾಣದಂತಾದಾಗ ಎಲ್ಲೋ ಒಂದು ಕಡೆ ಒಂದು ಚೂರು ದಾರಿ ಕಂಡಂಗೆ ಆಗಿಬಿಟ್ರೆ ಅದರ ಆನಂದ ಬೇರೆ. ಅಪ್ಪಿತಪ್ಪಿ ನಾವು ಇರ್ತಕ್ಕಂಥ ಬ್ಯಾಚಿಂದ ಒಬ್ಬರು ತಪ್ಪಿಸ್ಕೊಂಬಿಟ್ರೆ ಪುನಃ ನಾವು ಆ ಬ್ಯಾಚ್ ಸಿಗೋ ತನಕ ನಮ್ಮವ್ರ ಮುಖಗಳು ನಾವು ನೋಡೋ ತನಕ ಅದು ಹೇಳ್ತೀರದು ಆ ನೋವು ಅಷ್ಟು ಆಗಿಬಿಡುತ್ತೆ. ಇದರ ಅನುಭವ ನಾನು ಪ್ರಾರಂಭ ದಿನದಲ್ಲಿ ಅಂದರೆ ಮೊದಲನೇ ವರ್ಷದಲ್ಲೇ ನನ್ನ ಬ್ಯಾಚಿಂದ ನಾನು ತಪ್ಪಿಸ್ಕೊಂಡು ಅಬ್ಬಾ ಬೇಡ ಪರಿಸ್ಥಿತಿ, ನಾನು ಪುನಃ ನಮ್ಮ ಊರಿಗೆ ಸೇರ್ತೀನೋ ಇಲ್ವೋ, ನಮ್ಮ ಅಪ್ಪ ಅಮ್ಮ ನೋಡ್ತೀನೋ ಇಲ್ವೋ ಅನ್ನೋ ಮಟ್ಟಕ್ಕೆ ನನಗೆ ಆ ನೋವು ಆಗಿಬಿಟ್ಟಿತ್ತು. ಆದರೆ ಆಗೂ ಸಹಿತ ಆಗಿನ ಕಾಲಕ್ಕೇ ಒಂದು ಮೈಕ್ ಸಿಸ್ಟಮ್ ಅಂತ ಮಾಡಿ ಯಾರೇ ತಪ್ಪಿಸ್ಕೊಂಡ್ರು ಅಲ್ಲಿ ಬರೀ ತಪ್ಪಿಸ್ಕೊಂಡವ್ರು ಮಾತಾಡೋದೇ ಕೆಲಸ. ನಾನು ಇಂಥ ಊರಿಂದ ಬಂದಿದ್ದೀನಿ ಸ್ವಾಮಿ, ನಾನು ಕರ್ಕೊಂಡೋಗಿ ಸ್ವಾಮಿ ಅಂತ ಅಳೋರದೇ ಸಂಖ್ಯೆ. ಅಳೋರಲ್ಲಿ ನಾನು ಒಬ್ಬ. ನಾನು 2ನೇ ಸತಿ ಹೋದಾಗ ನನ್ನ ಜೊತೆ ನನ್ನ ಎರಡನೇ ಸತಿಗೆ ಸ್ವಲ್ಪ ಧೈರ್ಯ ಬಂದ್ಬಿಟ್ಟಿರುತ್ತೆ. ಮೊದಲನೇ ವರ್ಷ ಹೋದವ್ರ ಕತೆ ಇದೆಯಲ್ಲ, ಆ ಮೊದಲನೇ ವರ್ಷ ಹೋದವ್ರ ಕತೆ ಅದು ತಡ್ಕೊಳಕ್ಕಾಗಲ್ಲ. ನಾನು 2 ಸತಿ ಹೋದಾಗ 18 ಮೆಟ್ಲ ಹತ್ರ ನನ್ನ ತಮ್ಮನ ಜೊತೆ ಕಳೆದೋಗ್ಬಿಟ್ಟಿದ್ರು. ಆ ಒಂದು ಜನಸ್ತೋಮದಲ್ಲಿ ನಮ್ಮ ಮುಂದೆ ಇರೋರೆಲ್ಲ ಹತ್ಕೊಂಡು ಹೋಗ್ಬಿಟ್ರು. ದರ್ಶನ ಮಾಡೋವರೆಗೂ ಸುಮ್ಮನೆ ಇದ್ದ ಅವನು, ಅಲ್ಲಿ ಸುಮ್ಮನೆ ಇರೋವರೆಗೂ ನನಗೆ ಧೈರ್ಯ ಇತ್ತು. ಅವ್ನು ಯಾವಾಗ ಹತ್ಕೊಂಡ್ಬಿಟ್ನೋ ನನಗೊಂದು ಸ್ವಲ್ಪ ಭಯ ಆಗೋಯ್ತು. ಆಮೇಲೆ ಆದರೆ ಒಂದಂತೂ ಸತ್ಯ, ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಊಟದ ವ್ಯವಸ್ಥೆ ಏನು, ನೀರಿನ ವ್ಯವಸ್ಥೆ ಏನು. ಆದರೆ ಇವತ್ತು ನೋಡಿ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಹೋದರೆ ಅನ್ನದಾನ ನಡೆಯುತ್ತೆ.
ಅಲ್ಲೂ ಅನ್ನದಾನ ಇರಬಹುದು, ಬಟ್ ಆದರೆ ಯಾರೂ ಅನ್ನದಾನಕ್ಕೆ ಹುಡುಕೊಂಡೋಗಿ ಅನ್ನವನ್ನು ತಿನ್ನೋಕ್ಕೆ ಪ್ರಸಾದ ತೊಗೊಳ್ಳೋದಕ್ಕೆ ಸಮಯನೂ ಇಲ್ಲ. ಅಲ್ಲಿ ಆ ಥರ ಅವಕಾಶಗಳು ಸಿಗೋದು ಬಹಳ ಕಷ್ಟ. ದರ್ಶನ ಆಗೋದೇ ತಡ, ಕಂಬಿ ಕೀಳೋದೆ ಊರ ಕಡೆ. ಯಾಕೆಂದರೆ ಆ ದರ್ಶನ ಅಂತಕ್ಕಂಥದ್ದು ಅಷ್ಟು ಕಠಿಣವಾಗಿರ್ತಕ್ಕಂಥದ್ದು. ಆ ಕಠಿಣವಾಗಿರ್ತಕ್ಕಂಥ ದೃಶ್ಯಗಳೇ ಅಲ್ಲಿ ಆಗಾಗುತ್ತೆ. ಏನು ನಾವು ಹತ್ತಬೇಕಾದ್ರೆ ಇವತ್ತು ಎಲ್ಲ ವ್ಯವಸ್ಥೆಗಳು ಸುಮಾರು ಬದಲಾವಣೆ ಆಗಿದೆ. ಹಿಂದೆ ನಾವು ಹತ್ತಬೇಕಾದ್ರೆ ಈ ಮೊಣಕಾಲು ಚಿಪ್ಪು ಈ ಗಡ್ಡಕ್ಕೆ ತಗಲ್ತಾ ಇತ್ತು. ಅಂದರೆ ಅಷ್ಟು ಎತ್ತರದ ಮೊಣಕಾಲು ಅಂತ ಒಂದು ಬಂಡೆಗಳ ಮೇಲೆ ಕಾಲಿಟ್ಟು ನಡೆದು ಮುಂದೆ ನಡಿಬೇಕಿತ್ತು. ದಟ್ಟವಾದಂತಹ ಅರಣ್ಯ, ಆ ಕಡೆ ಗುಯ್ಯೋನೋ ಒಂದು ಶಬ್ದ ಬಿಟ್ಟರೆ ಇನ್ನೊಂದು ಶಬ್ದ ಇಲ್ಲ. ಆದರೆ ಅಲ್ಲೋ ಇಲ್ಲೋ ಅಯ್ಯಪ್ಪ 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 ಅನ್ನೋ ಕೂಗೋದಿರುತ್ತಲ್ಲ, ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ, ಇದೊಂದು ಪದ ಬಿಟ್ಟರೆ ಇನ್ನೊಂದು ಕೇಳಲಿಕ್ಕಾಗೋದೇ ಇಲ್ಲ. ಮತ್ತು ಯಾರ ಕಷ್ಟಗಳನ್ನು ಕೇಳಲ್ಲ ಅಲ್ಲಿ. ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಮುಂದೆ ಹೋಗ್ತಿರ್ತಾರೆ. ನೀನು ನನ್ನ ಹಿಂದೆ ಬಾ ಅಂತ ಹೇಳ್ತಾರೆ ಬಿಟ್ಟರೆ ಕೈ ಹಿಡಿದು ನಾನು ಕರ್ಕೊಂಡು ಹೋಗ್ತೀರಿ ಅಂತ ಹೇಳೋದಿಲ್ಲ. ಯಾಕೆಂದರೆ ಅವರು ಕೊನೆಗೆ ಆ ಸನ್ನಿಧಾನ ಅಯ್ಯಪ್ಪನ ನೋಡೋ ಆತುರದಲ್ಲಿರ್ತಾರೆ. ಸದ್ಯ ನಾನು ಹೋಗಿ ಮುಟ್ಟಿದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಇರ್ತಾರೆ. ಎಷ್ಟೋ ತನ್ನ ಕುಟುಂಬಗಳಿಂದ ಕರ್ಕೊಂಡು ಹೋದರೂ ಸಹಿತ ಕೈ ಬಿಟ್ಟು ಮುಂದೆ ನಡೆಯುವಂತಹ ಪರಿಸ್ಥಿತಿ ಅಲ್ಲಿ ಆಗೋಗ್ಬಿಡುತ್ತೆ. ಆದರೆ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ನಿನ್ನೆಯ ಸಂಚಿಕೆಯಲ್ಲಿ ನಾವು ಮಾಡಿದ್ವಿ. ನಿನ್ನೆ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ನಾನು ಹೇಳಿದ್ದೆ, ಮಂಗಳಾರತಿ ಸಮಯಕ್ಕೆ ನೀವು ಫೋಟೋಸ್ ತೆಗೆದು ನಮಗೊಂಚೂರು ಟ್ಯಾಗ್ ಮಾಡಿ ಕಳಿಸಿ, ಯಾರೆಲ್ಲ ಪೂಜೆ ಮಾಡಿದ್ದೀರಿ, ಯಾರೆಲ್ಲ ಮಾಡಿದ್ದೀರಿ ನಾವು ನೋಡಿ ಆನಂದಿಸ್ತೀವಿ ಅಂತ. ನಾವು ಇಲ್ಲಿ ಪೂಜೆ ಮುಗಿದ ತಕ್ಷಣ ಬಂದಂಥ ಆ ಒಂದು ಫೋಟೋಸು ಸುಮಾರು ಜನ ಕಳಿಸಿದ್ರಲ್ಲ, ನನಗೆ ಭಾಳ ಸಂತೋಷ ಆಯಿತು. ಅಂದರೆ ಆನಂದ್ ಗುರೂಜಿಯವ್ರ ಮಾತನ್ನು ಇಷ್ಟು ನೀವು ಆಲಿಸ್ತೀರಿ ಅಂತ, ಅದು ನಮಗೆ ಈ ಥರ ಆದಾಗಲೇ ಹೀಗೆಲ್ಲ ಬಂದಾಗಲೇ ನಮಗೆ ಗೊತ್ತಾಗುತ್ತೆ. ಆದರೆ ಅಯ್ಯಪ್ಪನ ವಿಶೇಷವಾದಂಥ ಆರತಿ ಮತ್ತು ಆ ಪೂಜಾನುಷ್ಠಾನದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದೀರಿ, ನಿಮ್ಮೆಲ್ಲರಿಗೂ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಗುರುಗಳೂ ಕೂಡ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಆ ಒಂದು ಸನ್ನಿಧಾನದ ಬಗ್ಗೆ, ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ, ಅಲ್ಲಿ ಹೋದರೆ ಹೇಗಿರುತ್ತೆ, ಯಾವ ರೀತಿ ಪರಿಕ್ರಮಿಸಬೇಕು, ಯಾವೆಲ್ಲ ಹಂತಗಳನ್ನು ದಾಟಬೇಕು, ಪಂಬ ಆಯಿತು, ಶರಂಗುತ್ತಿ ಆಯಿತು, ಕನ್ನಿಮೂಲ ಗಣಪತಿ ದರ್ಶನ ಆಯಿತು, ಅದೆಲ್ಲವೂ ಆದಮೇಲೆ ಸನ್ನಿಧಾನಕ್ಕೆ ಬರ್ತೀವಿ, ಭಗವಂತನನ್ನ ದರ್ಶನವನ್ನು ಮಾಡ್ತೀವಿ ಅಂತೆಲ್ಲವನ್ನು ಕೂಡ ತಿಳಿಸ್ತಾ ಇತ್ತು. ಅದೆಲ್ಲವನ್ನು ಕೂಡ ತಿಳಿಸೋದ್ರ ಜೊತೆಗೆ ಭೂವರಹ ರಕ್ಷಾಮಂಡಲದ ಬಗ್ಗೆ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಲೇಬೇಕು. ಯಾಕೆ ಅಂತಂದರೆ, ಈ ಭೂವರಹ ರಕ್ಷಾಮಂಡಲ ಎಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ಅಂತಂದರೆ, ನಾವು ಇವತ್ತಿಗೆ ಇದನ್ನು ಸಾಕಷ್ಟು ಜನ ಬಂದು ತಗೊಂಡು ಹೋಗಿದ್ದಾರೆ. ಆದರೆ ಒಂದು ಆಶ್ಚರ್ಯವನ್ನಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇದನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಬಾಯಲ್ಲೂ ಬರ್ತಾ ಇರ್ತಕ್ಕಂಥ ಒಂದೇ ಮಾತೇನಪ್ಪ ಅಂತಂದರೆ, ಇದನ್ನು ನಮ್ಮ ವಾಸ್ತುಗೃಹದಲ್ಲಿ ನಾವು ಮೊದಲನೇ ದಿನ ಸ್ಥಾಪನೆಯನ್ನು ಮಾಡಿದಾಗಿಂದ ಆಗಲಿ, 48 ದಿನ ಮಂಡಲಾನುಷ್ಠಾನದ ಮೊದಲನೇ ದಿನದಿಂದ ಇವತ್ತಿಗೂ ನಾವು ಪೂಜೆ ಮಾಡ್ತಾ ಇದ್ದೀವಿ ಗುರುಗಳೇ, ನಮ್ಮ ಸಂಕಷ್ಟಗಳೆಲ್ಲವೂ ಕೂಡ ತೀರಿ ಹೋಗಿದೆ. ಇದರಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ನಮಗೆ ಗೊತ್ತಾಗ್ತಾ ಇದೆ, ನೋಟಿಸಬಲ್ ಚೇಂಜಸನ್ನು ನಾವು ನೋಡ್ತಾ ಇದ್ದೇವೆ. ಅಂತಂದರೆ ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆನೇ ಬದಲಾಗ್ತಾ ಇರತಕ್ಕಂಥದ್ದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಸಂಪೂರ್ಣವಾಗಿ ನಾವು ಬಿದ್ದು ಹೋಗಿರ್ತಕ್ಕಂಥವ್ರನ್ನ ಭಗವಂತ ಕೈ ಹಿಡಿದು ಎತ್ತಿರ್ತಕ್ಕಂಥದ್ದಿದೆ. ಎಷ್ಟೋ ಸಮಸ್ಯೆಗಳಿಂದ ಪಾರಾಗಿ ಬಂದಿರತಕ್ಕಂಥವ್ರು ಇದ್ದೇವೆ ಗುರುಗಳೇ. ನಿಜವಾಗ್ಲೂ ಈ ಒಂದು ಭೂವರಹ ರಕ್ಷಾಮಂಡಲ ನಮ್ಮ ಬಾಳನ್ನೇ ಬೆಳಗಾಗಿಸಿರ್ತಕ್ಕಂಥದ್ದಿದೆ. ಲಕ್ಷ್ಮೀ ಭೂವರಹ ಸ್ವಾಮಿಯ ಪ್ರಾರ್ಥನೆಯನ್ನು ನಾವು ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದೇವೆ. ಭೂವರಹ ಸ್ವಾಮಿಯ ಅನುಗ್ರಹದಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇನ್ನು ತಡ ಮಾಡ್ತಕ್ಕಂಥದ್ದು ಬೇಡ. ಯಾರಿಗೆಲ್ಲ ಸಮಸ್ಯೆ ಇದೆ, ಭೂವರಹ ರಕ್ಷಾಮಂಡಲವನ್ನು ತಾವೆಲ್ಲರೂ ಕೂಡ ತಪ್ಪದೇ ತೆಗೆದುಕೊಳ್ಬೋದು. ಯಾರಿಗೆಲ್ಲ ಸಮಸ್ಯೆ ಇದೆ, ತಾವು ಕ್ಷೇತ್ರಕ್ಕೆ ಬಂದು ಭೂವರಹ ರಕ್ಷಾಮಂಡಲ ಭೂವರಹ ಸ್ವಾಮಿಯನ್ನು ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದು ಸಾಲಿಗ್ರಾಮದ ದರ್ಶನವನ್ನು ಮಾಡಿ ಅಲ್ಲಿಂದನೂ ತಾವು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೋದು. ಇಲ್ಲ ಅಂತಂದ ಕಾರಣದಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ದೂರವಾಣಿ ಸಂಖ್ಯೆಯನ್ನು ತಿಳಿಸಿರ್ತಕ್ಕಂಥದ್ದಿದೆ. ಆ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಹಾಕಿ, ತಾವು ಹಾಕಬೇಕಾದ್ರೆ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ ಮತ್ತು ಮೊಬೈಲ್ ನಂಬರು ಮತ್ತು ಮರೀದಿರ ಅಡ್ರೆಸ್ಸನ್ನು ಮಾತ್ರ ನೀಟಾಗಿ ಕಳಿಸ್ಬೇಕು. ಎಷ್ಟೋ ಪೋಸ್ಟ್ಗಳು ಅಡ್ರೆಸ್ ಸರಿ ಇಲ್ದಿರ ವಾಪಸ್ ಬಂದಿರತಕ್ಕಂಥದ್ದು ಇದೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾವೇ ರಿಟರ್ನ್ ಫೋನ್ ಮಾಡಿ ನಿಮ್ಮ ಅಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳಿ ಅಡ್ರೆಸ್ ಚೇಂಜ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಇದೆ. ಹಾಗಾಗಿ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಬೇಕಾದ್ರೆ ಜೋಪಾನ ಅಡ್ರೆಸ್ಸನ್ನು ಮರೀದಿರ ಕರೆಕ್ಟಾಗಿ ನೀಟಾಗಿ ಅಡ್ರೆಸ್ಸನ್ನು ಹಾಕಿ ಅಂತ ಹೇಳ್ತಾ, ನಿಮ್ಮೆಲ್ಲರ ವಾಸ್ತುಗೃಹದಲ್ಲೂ ಕೂಡ ಪೂಜಾಗೃಹದಲ್ಲಿ ಈ ಒಂದು ಭೂವರಹ ರಕ್ಷಾಮಂಡಲನ ಪ್ರತಿನಿತ್ಯ ಪೂಜೆಯನ್ನು ಮಾಡಿ, ಅದರಲ್ಲೂ ಜೋಪಾನ ಹೆಣ್ಣು ಮಕ್ಕಳು ಋತುಕಾಲ ಬಂದಾಗ ಮಾತ್ರ 5 ದಿನಗಳ ಕಾಲ ತಾವು ಅದನ್ನು ದರ್ಶನವನ್ನು ಮಾಡತಕ್ಕಂಥದ್ದಾಗಲಿ, ಅದನ್ನು ಸ್ಪರ್ಶಿಸ್ತಕ್ಕಂಥದ್ದಾಗಲಿ ಮಾಡಬಾರ್ದು.
ದೇವಸ್ಥಾನದ ಆ ಒಂದು ದೇವರ ಮನೆಯ ಕದವನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಆ ಸಮಯ ಮಾತ್ರ ಯಾರು ಸಂಕಲ್ಪ ಮಾಡಿರ್ತೀರೋ ತಾವೇ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ತಾವೆಲ್ಲೋ ಆಚೆ ಹೋಗಬೇಕು, ನಾನು ಟ್ರಿಪ್ ಹೋಗ್ತಾ ಇದ್ದೀನಿ, ನಮ್ಮಮ್ಮ ಮಾಡಿದ್ರೆ ಪರವಾಗಿಲ್ವಾ, ನನ್ನ ತಮ್ಮ ಮಾಡಿದ್ರೆ ಪರವಾಗಿಲ್ಲ ಅಂತಂದರೆ ಅದು ಸೂಕ್ತ ಅಲ್ಲ. ಯಾಕೆಂದರೆ ತಮ್ಮ ಹೆಸರಲ್ಲಿ ಸಂಕಲ್ಪ ಆಗಿರುವ ಕಾರಣದಿಂದ ತಾವೇ ಪೂಜೆಯನ್ನು ಮಾಡಬೇಕು. ಹಾಗಾಗಿ ನಿಮ್ಮ ಮುಟ್ಟು ಮಡಿ ಮೈಲಿಗೆಗಳೆಲ್ಲವನ್ನು ಕೂಡ ನೋಡಿಕೊಂಡು, ಶೌಚಾದಿಗಳೆಲ್ಲವನ್ನು ಕೂಡ ನೋಡಿಕೊಂಡು, ಅದಾದ ಮೇಲೆ ತಾವು ಭಗವಂತನನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಸಂಕಷ್ಟಗಳು ಬೆಟ್ಟದಷ್ಟಿರಲಿ, ಆ ಬೆಟ್ಟದಷ್ಟಿರ್ತಕ್ಕಂಥ ಮಂಜಿನಗಡ್ಡೆ ಹೇಗೆ ನೀರಾಗಿ ಕರಗಿ ಹೋಗುತ್ತೋ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಹಾಗೆ ಹರಿದು ಹೋಗುತ್ತೆ. ಭಗವಂತನ ಅನುಗ್ರಹ ನಮ್ಮ ಗುರುಗಳೇ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಗುರುಗಳೇ ಭಾಳಷ್ಟು ಕೆಲಸ ಮಾಡ್ತಾ ಇದೆ. ಹೌದು ಗುರುಗಳೇ. ಯಾಕೆಂದರೆ ಒಬ್ಬೊಬ್ಬರು ಬಂದು ಆ ಒಂದು ಭೂ ರಕ್ಷಾ ಮಂಡಲ ಅಂದರೆ ವಿಶೇಷವಾಗಿರ್ತಕ್ಕಂಥ ವರಹಾದೇವರ ಆ ಮೃತ್ತಿಗೆ ಪ್ರಸಾದದ ಬಗ್ಗೆ ಮಾತಾಡ್ತಾರಲ್ಲ, ಆ ಮಾತಾಡೋರ ಮಾತಲ್ಲಿ ಅದರ ಆನಂದ ಇದೆ. ಆ ಕಣ್ಣೀರು ಹಾಕ್ತಾ ಅವರ ಆನಂದ ಭಾಷೆ ಆಗ ನೋಡಬೇಕು. ನಾವು ಇಂಥದ್ದೊಂದು ಸಂಕಷ್ಟದಲ್ಲಿದ್ವಿ, ಆ ಕಷ್ಟದಲ್ಲಿದ್ದಾಗ ಈ ವರಹ ಪ್ರಸಾದವನ್ನು, ಈ ಒಂದು ಭೂವರಹ ಸ್ವಾಮಿಯ ಮೃತ್ತಿಗೆ ಪ್ರಸಾದವನ್ನು ತೆಗೆದುಕೊಂಡು ಅದರ ಅನುಷ್ಠಾನವನ್ನು ಮಾಡಿದಾಗ ಆಗ ಆದಂತಹ ಬದಲಾವಣೆ ಅಂತ ಹೇಳ್ತಾರಲ್ಲ, ಅದು ನಮಗಂತೂ ಆನಂದ. ಮತ್ತೊಂದು ಖುಷಿ ಅಂದರೆ ಗುರುಗಳೇ, ನಾನು ಮೊನ್ನೆ ವಸಂತೋತ್ಸವದ ದಿವಸ ಗಮನಿಸಿದ್ದು, ನಾವು ಭೂವರಹ ರಕ್ಷಾ ಮಂಡಲದ ಬಗ್ಗೆ ಹೇಳ್ತೀವೋ ಬಿಡ್ತೀವೋ ಆ ಸಮಯದಲ್ಲಿ ತಗೊಳ್ಳಿ ಅಂತ, ಇಲ್ಲ ಅಂತಂದ್ರೆ ಇದು ವ್ಯವಸ್ಥೆ ಇದೆ ಅಂತ. ಯಾರಿಗೆ ಅನುಭವ ಆಗಿ ಈಗಾಗಲೇ ಪೂಜೆ ಮಾಡ್ತಾ ಇದ್ದಾರೋ ಅವರೇ ಅಲ್ಲಿರೋರಿಗೆಲ್ರಿಗೂ ಹೇಳ್ತಾ ಇದ್ದಾರೆ, ನೀವು ಇನ್ನೂ ಭೂವರಹ ರಕ್ಷಾ ಮಂಡಲ ತೊಗೊಂಡಿಲ್ಲ, ಫಸ್ಟ್ ತಗೊಳ್ಳಿ, ಹೋಗಿ ನೀವು ಫಸ್ಟ್ ಪೂಜೆ ಮಾಡಿ, ಅದರಿಂದ ನಮ್ಮ ಬಾಳೆ ಬೆಳಕಾಗಿದೆ, ನೀವು ಫಸ್ಟ್ ಹೋಗಿ ಅಂತ. ಅಲ್ಲ, ಅದು ಬೇಕು, ಅದು ಸಂತೋಷದ ಅನುಭವ ಅಂತಕ್ಕಂಥದ್ದು. ಹಾಗೆ ಒಂದು ಕಷ್ಟ ಪರಿಹಾರ ಆಗ್ತಾ ಇದೆ ಅಂದರೆ, ಈಗ ಎಲ್ಲರೂ ಶಬರಿಮಲೆ ಎತ್ತ ಪ್ರಯಾಣ ಬೆಳೆಸ್ತೀವಿ. ಶಬರಿಮಲೆ ಒಂದು ಶಕ್ತಿ ಇಲ್ಲ ಅಂದರೆ ನಾವು ಅಲ್ಲಿ ಪ್ರಯಾಣ ಬೆಳೆಸ್ಲಿಕ್ಕಾಗುತ್ತಾ? ಒಬ್ಬರೋ ಇಬ್ಬರು ಅದ್ರ ಬಗ್ಗೆ ಎಷ್ಟು ಜನ ನೆಗೆಟಿವ್ ಮಾತಾಡಿದವರು, ಎಷ್ಟು ಜನ ಅದ್ರ ಬಗ್ಗೆ ಬೇಡವಾದಂಥದ್ದನ್ನೆಲ್ಲ ಮಾತಾಡಿದ್ರು. ಆದರೆ ಅಯ್ಯಪ್ಪ ಇವತ್ತಿಗೂ ಅಲ್ಲಿ ಹಾಗೇ ನಿಂತಿದ್ದಾನೆ. ಪುಟ್ಟದಾದಂಥ ಮೂರ್ತಿ ಅಯ್ಯಪ್ಪನ, ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಗ್ರಹ ತುಂಬ ದೊಡ್ಡದಾದಂಥದ್ದಲ್ಲ. ನಾವು ನೋಡ್ದಂಗೆ ದೊಡ್ಡ ದೇವಸ್ಥಾನ ಅಲ್ಲ, ಅದು ಸಣ್ಣ ದೇವಸ್ಥಾನ. ಗರ್ಭಗುಡಿಯ ದ್ವಾರ ಅರ್ಚಕರು ಮಾತ್ರ ಒಳಗಡೆ ಪ್ರವೇಶ ಮಾಡಬೇಕು. ಒಟ್ಟಿಗೆ ನಾವು 4 ಜನ ಒಳಗಡೆ ಪ್ರವೇಶ ಮಾಡ್ತೀವ? ಸಾಧ್ಯವೇ ಇಲ್ಲ. ಅವ್ರು ಹೋಗಬೇಕಾದ್ರೆ ಹೇಗೆ ಹೊರಗಡೆ ಗಂಟೆ ಬಾರಿಸಿ ಒಳಗೆ ಪ್ರವೇಶ ಮಾಡಬೇಕು. ಅವೆಲ್ಲ ನೋಡಲಿಕ್ಕೆ ಆನಂದ. ಅದು ಅಂತಹ ಪುಟ್ಟ ಆಲಯದಲ್ಲಿ ದೂರದಲ್ಲಿ ಅಯ್ಯಪ್ಪ ಕೂತು ಬರೀ ತುಪ್ಪದ ಬೆಳಕಲ್ಲಿ ಮಾತ್ರ ಅಯ್ಯಪ್ಪನ ದರ್ಶನ ಆಗುತ್ತೆ. ಹಾಗೆ ಒಂದೊಂದು ಶಕ್ತಿ ಕೇಂದ್ರಗಳದು. ಇಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯದಲ್ಲಿ ಅಂತಹ ಶಕ್ತಿ ಬರಬೇಕಾದ್ರೆ ಅಲ್ಲಿರ್ತಕ್ಕಂಥ ವರಹಾದೇವರ ಆ ಸಾಲಿಗ್ರಾಮ ಇದೆಯಲ್ಲ, ಆ ಸಾಲಿಗ್ರಾಮಕ್ಕೆ ಅಂಥ ಶಕ್ತಿ ಇದೆ. ಬಂದು ದರ್ಶನ ಮಾಡ್ಕೊಂಡು ಹೋದಂಥ ಪ್ರತಿಯೊಬ್ಬ ಭಕ್ತರಿಗೂ ಅವರ ಮನೋಕಾಮನೆಗಳು ಸಿದ್ಧಿ ಆಗ್ತದೆ. ಒಂದು ಆರೋಗ್ಯ ದೃಷ್ಟಿ ಇರಲಿ, ಅಥವಾ ಬೇರೇನೋ ಸಮಸ್ಯೆ ಇರಲಿ, ಅಥವಾ ಭೂಮಿಗೆ ಸಂಬಂಧಪಟ್ಟದ್ದಿರಲಿ, ಬಂಡವಾಳ ಹಾಕ್ಬಿಟ್ಟಿದ್ದೀನಿ, ಕೈ ಹತ್ತಾ ಇಲ್ಲ, ಭೂಮಿಯಲ್ಲಿ ಲಾಸ್ ಆಗ್ತಾ ಇದೆ, ಎಲ್ಲೋ ಕೈ ಕಳ್ಕೊತಾ ಇದ್ದೀನಿ, ಅಥವಾ ಇರ್ತಕ್ಕಂಥ ಭೂಮಿನ ಯಾರೋ ಕಿತ್ಕೊಳ್ತಿದ್ದಾರೆ, ನನಗೆ ಬರಬೇಕಾದ ಭಾಗ ಬಂದಿಲ್ಲ, ಅಥವಾ ಇಲ್ಲಿವರೆಗೂ ಬರೀ ಕೋರ್ಟು ಕಚೇರಿಯಲ್ಲಿತ್ತಿದ್ದೀನಿ, ಅಂತಹ ಸಮಸ್ಯೆಗಳಿಗೆ ಮಂಜಿನಗಡ್ಡೆ ಥರ ಕರಗಿ ಅವ್ರಿಗೊಂದು ಪರಿಹಾರವನ್ನು ಕಲ್ಪಿಸುವಂಥ ಕ್ಷೇತ್ರ ಸಾಲಿಗ್ರಾಮ ಕ್ಷೇತ್ರ. ನವರತ್ನ ಅಗ್ರಹಾರ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರ ಸ್ವಾಮಿಯ ವಿಶೇಷವಾದಂಥ ಕ್ಷೇತ್ರ. ಅದರಲ್ಲೂ ಮೊನ್ನೆ ವಸಂತ ಮಾಧವರ ಅನುಷ್ಠಾನಕ್ಕೆ ಬಂದಂಥ ಭಕ್ತರು ನಿಜಕ್ಕೂ ಅವರು ಆಡಿರುವಂಥ ಒಂದೊಂದು ಮಾತುಗಳನ್ನು ಆಲಿಸಿದ್ರೆ ಅದರ ಆನಂದವೇ ಬೇರೆ. ಯಾವ ಕ್ಷೇತ್ರಕ್ಕಾದರೂ ಸಹಿತ ಹೋದರೆ ಹಂಗೋಗಿ ಹಿಂಗೆ ಆಚೆ ಬಂದುಬಿಡ್ತಾರೆ. ಆದರೆ ನಮ್ಮ ಮಹರ್ಷಿ ಮಂದಿರಕ್ಕೆ ಬಂದ ಭಕ್ತರು ಬೆಳಗ್ಗೆ 8 ದೇವ್ರ ಮುಂದೆ ಕೂತರೆ ಮಧ್ಯಾಹ್ನ 1 ಗಂಟೆ ಆದರೂ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಎಲ್ಲಾಗಿ ತೀರ್ಥ ಪ್ರಸಾದ ತೆಗೆದುಕೊಳ್ಳೋ ತನಕ ಯಾರೂ ಕದಲಲ್ಲ. ಅಂದರೆ ಅದು ಎಷ್ಟು ನೋಡಿದ್ರೂ ಸಹಿತ ಇನ್ನೂ ನೋಡಬೇಕು ಅನ್ನೋ ಆಸೆ. ಎಷ್ಟು ಹೊತ್ತು ಕೂತ್ಕೊಂಡ್ರೂ ಇಲ್ಲೇ ಕೂತ್ಕೋಬೇಕು, ಧ್ಯಾನ ಮಾಡಬೇಕು, ಭಗವಂತನ ಕಣ್ತುಂಬಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ. ಆ ಮಂದಿರ ಸಹಿತ ಹಾಗೇ ಆಗಿದೆ, ದೇವಾಲಯನೂ ಹಾಗೇ ಇದೆ, ಆ ಪರಿಸರನೂ ಹಾಗೇ ಇದೆ, ಆ ಪ್ರಕೃತಿ ಮಡಿಲ ಆಗಿದೆ. ಹಾಗಾಗಿ ಇದೆಲ್ಲವೂ ಒಂದು ಅದ್ಭುತವಾದಂಥದ್ದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಮೃತ್ತಿಗೆ ಪ್ರಸಾದ ತಮಗೆ ಬೇಕು ಅನಿಸಿದ್ರೆ ಈಗಾಗಲೇ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ. ಆ ವಾಟ್ಸಪ್ ನಂಬರ್ಗೆ ವಿಳಾಸವನ್ನು ಭಾಳ ಸ್ಪಷ್ಟವಾಗಿ ಬರೀರಿ. ವಿಳಾಸವನ್ನು ಸ್ಪಷ್ಟವಾಗಿ ಬರೀರಿ. ಇಲ್ಲಿವರೆಗೂ ಯಾರೆಲ್ಲ ಅಪೇಕ್ಷೆ ಪಟ್ಟಿದ್ದೀರಿ ಎಲ್ಲವೂ ನೆನ್ನೆಗೆ ಕಂಪ್ಲೀಟಾಗಿ ಎಲ್ಲರಿಗೂ ನಿಮ್ಮ ಕೈ ಸೇರಿದೆ ಅಂತ ಆದರೆ ಪೋಸ್ಟ್ ಆಗಿದೆ. ಇನ್ನು ಮುಂದೆ 1-2 ದಿವಸದಲ್ಲಿ ನಿಮ್ಮ ಕೈ ಬಂದು ಸೇರೋವಂಥದ್ದಿದೆ. ಯಾರಿಗೆ ಬೇಕು ಅಡ್ರೆಸ್ಸನ್ನು ಕರೆಕ್ಟಾಗಿ ಬರೆದು ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿ ಬರೀರಿ. ನಿಮ್ಮ ಹೆಸರು ಗೋತ್ರ ಯಾಕೆ ಅಂದರೆ ನೀವು ಕಳಿಸಿದಂಥದ್ದನ್ನು ಫಸ್ಟು ಸಂಕಲ್ಪ ಮಾಡಿ ದೇವ್ರ ಮುಂದೆ ಇಟ್ಟು ಅನಂತರ ನಿಮಗೆ ಕಳಿಸುವಂಥ ಪ್ರಕ್ರಿಯೆಗೋಸ್ಕರ ತಾವೇ ಸ್ವತಃ ಬಂದರೆ ದೇವಸ್ಥಾನಕ್ಕೆ 11 ಪ್ರದಕ್ಷಿಣೆ ಮಾಡಿ ನಿಮ್ಮ ಮನೆಗೆ ತೊಗೊಂಡೋಗ್ತೀರಿ. ನೀವು ದೂರದಲ್ಲಿರೋದ್ರಿಂದ ನಿಮ್ಮ ಪರ ವಹಿಸಿ ಮೃತ್ತಿಗೆ ಪ್ರಸಾದವನ್ನು ಅಲ್ಲಿ ಪೂಜಾನುಷ್ಠಾನವನ್ನು ಮಾಡಿ ನಂತರ ನಿಮ್ಮ ವಾಸ್ತುಗೃಹಕ್ಕೆ ಕಳಿಸುವಂಥ ಪ್ರಕ್ರಿಯೆ ಆದ್ದರಿಂದ ಕರೆಕ್ಟಾಗಿ ವಿಳಾಸ ಇದ್ದರೆ ಮಾತ್ರ ಅದು ಸ್ಪಷ್ಟೀಕರಿಸಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅದಕ್ಕಾಗಿ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ವಾಟ್ಸಪ್ ನಂಬರಿಗೆ ನೀವು ಒಂದು ಮೆಸೇಜನ್ನು ಹಾಕಿ. ಯಾಕೆಂದರೆ ಫೋನ್ ಮಾಡಿದ್ರೆ ಫೋನ್ ಎತ್ಕೊಳ್ಳುವಂಥ ಪರಿಸ್ಥಿತಿ ಆಗೋದಿಲ್ಲ. ಕರೆಕ್ಟಾಗಿ ಅಡ್ರೆಸ್ಸನ್ನು ನಿಮ್ಮ ವಾಟ್ಸಪ್ಪಲ್ಲಿದ್ದರೆ ಅದೇ ಅಡ್ರೆಸ್ಸಿಗೆ ನಾವು ಕಳಿಸೋಕ್ಕೆ ವ್ಯವಸ್ಥೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಬಹಳ ಅದ್ಭುತವಾಗಿ ಭೂವರಹ ರಕ್ಷಾಮಂಡಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕು, ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ವಿಶೇಷತೆ ಬೇಕೇ ಬೇಕು. ಯಾಕೆಂದರೆ ದಿನ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ವಿಚಾರಗಳನ್ನು ತಿಳ್ಕೊಂಡ್ರೆ ಮಾತ್ರ ಅವತ್ತಿನ ದಿನದ ಆ ಒಂದು ದಿನಚರಿ ನಡೀತಕ್ಕಂಥದ್ದು. ಹಾಗೆ ವೈಭವಪೂರಿತವಾಗಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಅನುಷ್ಠಾನ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಯಾರೆಲ್ಲ ಇದ್ದೀರಿ, ಯಾರೆಲ್ಲ ಶಬರಿಮಲೆಯತ್ತ ಪ್ರಯಾಣವನ್ನು ಬೆಳೆಸಬೇಕು ಅಂತಿದ್ದೀರಿ, ಪ್ರತಿನಿತ್ಯ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನ ಮಾಡಬೇಕು. ಮಧ್ಯಾಹ್ನ 12 ಗಂಟೆಗೆ ಸಾಧ್ಯವಾದಷ್ಟು ಹಿಂದಿತ್ತು ಪದ್ಧತಿ. ಅಂದರೆ ನಮ್ಮ ಕಾಲಕ್ಕೆ ನಾವು ಪ್ರಾರಂಭದಲ್ಲಿದ್ದಾಗ ಮಾಲೆ ಹಾಕ್ಕೊಂಡು ಮಧ್ಯಾಹ್ನ ಅನ್ನಪ್ರಸಾದ ತಿನ್ನಬೇಕಾದ್ರೆ ಒಂದು ಸ್ನಾನ ಮಾಡಿ ಊಟಕ್ಕೆ ಕೂತ್ಕೊಳ್ತಾ ಇದ್ವಿ. ಆದರೆ ಇವತ್ತು ಆಗೋದಿಲ್ಲ. ಯಾಕೆಂದರೆ ಇವತ್ತು ಉದ್ಯೋಗ ನಿಮಿತ್ತವಾಗಿ ಹೊರಗಡೆ ಬರಬೇಕು, ಕಷ್ಟ ಆಗುತ್ತೆ. ಆದರೆ ಬೆಳಗ್ಗೆ ಮತ್ತು ಸಂಜೆ, ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುನ್ನ ಮಾಡಬೇಕು. ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಸ್ನಾನ ಆಗಿ ಅಯ್ಯಪ್ಪನ ಶರಣು ಕೂಗಿ ನಂತರ ನಿಮ್ಮ ನಿತ್ಯ ಕರ್ಮಾನುಷ್ಠಾನಕ್ಕೆ ಬರಬೇಕು. ಇನ್ನು ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲದಲ್ಲಿ ಗೋಧೂಳಿ ಲಗ್ನ, ಅಂದರೆ ಸೂರ್ಯ ಮುಳುಗಿ ಚಂದ್ರ ಉದಯಿಸಿದ ನಂತರ ಆಗ ಸ್ನಾನಕ್ಕೆ ಹೋಗಬೇಕು. ಕೆಲವರು ಏನು ಮಾಡ್ತಾರೆ, ಸೂರ್ಯ ಇರುವಾಗಲೇ ಸ್ನಾನ ಮಾಡ್ಕೊಳ್ತೀರಿ. ಅದಲ್ಲ, ಸೂರ್ಯ ಮುಳುಗಿ ಚಂದ್ರ ಉದಯವಾಗಬೇಕು, ಆಗ ನೀವು ಸ್ನಾನ ಮಾಡ್ಕೊಳ್ಬೇಕು. ಸ್ನಾನ ಮಾಡಿ ಹಿಂದೆಲೆ ತಲೆ ಚೆನ್ನಾಗಿ ಒರೆಸ್ಕೊಂಡು ನೋಡಿ. ಇನ್ನೊಂದು ಈ ಸೀಸನಲ್ಲಿ ನೀವು ಮಾಡೋ ತಪ್ಪೇನಪ್ಪ ಅಂದರೆ ತಲೆ ಒರೆಸ್ಕೊಳ್ದಿರತಕ್ಕಂಥದ್ದು. ಅಂದರೆ ಬೇಗ ಓಡಿ ಬಂದುಬಿಡ್ಬೇಕು. ನಿಮ್ಮ ಮೈ ಮೇಲಿರ್ತಕ್ಕಂಥ 1-2 ಜೊತೆ ಬಟ್ಟೆ ಅದನ್ನೇ ಹಾಕ್ಕೊಳ್ಳೋವಂಥದ್ದು. ಇನ್ನೂ ಕೆಲವು ಗುರುಸ್ವಾಮಿಗಳು ಮಾಡೋದು ತಪ್ಪು. ಈ ತಪ್ಪನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಮೈ ಉಜ್ಜಿ ಸ್ನಾನ ಮಾಡಬಾರ್ದು. ಹಾಕ್ಕೊಂಡಿರ್ತಕ್ಕಂಥ 2 ಜೊತೆ ಬಟ್ಟೆ ಅದನ್ನೇ ಬಿಚ್ಚಬೇಕು, ಅದನ್ನೇ ಒದ್ದೆ ಮಾಡಬೇಕು, ಒದ್ದೆ ಬಟ್ಟೆ ಮೈ ಮೇಲೆ ಹಾಕ್ಕೋಬೇಕು. 1 ಜೊತೆನೋ 2 ಜೊತೆನೋ ಇಟ್ಕೊಳ್ಳೋದು ಅದು ತಪ್ಪು. ಮತ್ತು ಆ ಕಪ್ಪು ಟವರ್ಗಳಲ್ಲೇ ಮೈ ಉಡ್ಸ್ಕೊಳ್ಳೋದು. ಮೈಯೆಲ್ಲ ಕಪ್ಪೇರಿಬಿಟ್ಟಿರುತ್ತೆ. ನೀವಿರೋ ಬಣ್ಣಕ್ಕೆ ಇನ್ನೊಂದು ಬಣ್ಣ ಹೊಸದಾಗಿ ಬಣ್ಣ ಬಂದುಬಿಟ್ಟಿರುತ್ತೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಇದು ಯಾವ ನಿಯಮಗಳನ್ನು ಹೇಳಿಲ್ಲ. ಹಲ್ಲುಜ್ಜಕ್ಕೆ ಪೇಸ್ಟ್ ಹಾಕೋಬಾರ್ದು. ಒಂದು ಬೇವಿನ ಕಡ್ಡಿಯಲ್ಲೇ ಉಜ್ಜಬೇಕು. ಬೇವಿನ ಕಡ್ಡಿ ಆರೋಗ್ಯ ನಿಜ, ಆದರೆ ಉಜ್ಲಿಕ್ಕೆ ಬರಬೇಕಲ್ಲ ಎಲ್ಲರಿಗೂ. ನಾವೆಲ್ಲ ಮರ್ತು ಬಿಟ್ಟಿದ್ದೀವಿ. ಎಲ್ಲ ಈ ಥರ ಆಧುನಿಕ ಯುಗ ಬಂದುಬಿಟ್ಟಿದ್ದೀವಿ. ಬ್ರಷೇ ಬೇಕು, ಪೇಸ್ಟೇ ಬೇಕು ನಮಗೆ. ಕೆಲವು ಗುರುಸ್ವಾಮಿಗಳು ಹೇಳೋ ಮಾತು, ಪೇಸ್ಟ್ ಹಾಕ್ಕೊಂಡು ಹಲ್ಲುಜ್ಜಬಾರ್ದು, ತಲೆ ಬಾಚ್ಕೊಳ್ಬಾರ್ದು, ತಲೆ ಒಂಥರ ಸಿಕ್ಕಿಡ್ಕೊಂಬಿಟ್ಟಿರುತ್ತೆ, ಸೀಗೆಕಾಯಿ ಹಾಕಬಾರ್ದು, ಶಾಂಪು ಹಾಕಬಾರ್ದು, ಸೋಪ್ ಹಾಕಬಾರ್ದು, ಇವೆಲ್ಲ ಮಾತು ಹೇಳಿಬಿಡ್ತಾರೆ. ಇದೆಲ್ಲ ಹಾಕಿ ಮಾಡಿಸ್ಬಿಡ್ತಾರೆ. ಅವರು ನಾಳೆ ಓಡಾಡಬೇಕಾದ್ರೆ ಅವ್ರ ಗತಿ ಏನು? ಒಳ್ಳೆ ಕಾಡು ಮನುಷ್ಯರು ಅಲ್ಲಿ ಸಿಗುವಂಥ ಪದಾರ್ಥಗಳಿಂದ ಅವ್ರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ತಾರೆ. ಆದರೆ ದೇವರು ನಮಗೆ ಕೊಟ್ಟರೆ ನೋಡಿ, ಮನುಷ್ಯನಿಗೆ ಕೊಳಕಿರಬಾರ್ದು, ಕೊಳಕತನ ಇರಬಾರ್ದು. ಭಗವಂತ ಬಡತನ ಕೊಟ್ಟಿದ್ದಾನಷ್ಟೇ, ಕೊಳಕತನ ಕೊಡಲಿಲ್ವಲ್ಲ. ಆ ಬಡತನ ಇದ್ದಾಗ ಅದನ್ನು ಹೇಗೆ ಹೋಗಲಾಡಿಸ್ಬೇಕು ಅಂತಕ್ಕಂಥ ಚಿಂತನೆ ಬೇಕು. ಹಾಗಾಗಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಮಾಲಾಧಾರಿಗಳು ಶುಭ್ರವಾಗಿ, ಶುಚಿಯಾಗಿ, ನೆಮ್ಮದಿಯಾಗಿ ಭಗವಂತ 4 ಜನ ನೋಡ್ರೆ ಅಬ್ಬಾ ಮಾಲೆ ಹಾಕಿರೋರ ಮುಖ ನೋಡಿದ್ರೆ ಅಪ್ಪ ಸಾಕ್ಷಾತ್ ಅಯ್ಯಪ್ಪ ನೋಡಿದಂಗೆ ಆಯ್ತಪ್ಪ ಅನ್ನೋ ಮನಸ್ಸಿರಬೇಕು. ಅದು ಬಿಟ್ಟು ತಲೆಯೆಲ್ಲ ಕೆಲ್ಕೊಂಡು ತಲೆ ಕೂದಲನ್ನು ಬಾಚ್ಕೊಳ್ದಿರ ಅವೆಲ್ಲ ಒಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಥರ ಏರ್ಟೆಲ್ ಆಂಟೆನಗಳ ಥರ ನಿಂತ್ಕೊಂಡಿರಬಾರ್ದು. ತಲೆ ಕೂದಲು ಹಣೆಗೆ ಲಕ್ಷಣವ ವಿಭೂತಿನೋ ಗಂಧನೋ ಇಡಬೇಕು. ಆ ಗಂಧ ವಿಭೂತಿ ಇಡೋದು ಒಂದು ಕಲೆ, ಇಡಬೇಕು, ತಪ್ಪಲ್ಲ. ಹಾಗೆ ನೀವು ಧರಿಸುವಂಥ ವಸ್ತ್ರಗಳು, ಸಾಧ್ಯವಾದಷ್ಟು ವಸ್ತ್ರಗಳನ್ನು ಶುದ್ಧಿಯಾಗಿಟ್ಕೊಳ್ಳಿ. ಸೋಪ್ ಹಾಕಿ ಒಗಿರಿ, ತಪ್ಪೇನಿಲ್ಲ. ಅದರ ಬಣ್ಣ ಮಾತ್ರ ಹೋಗುತ್ತಷ್ಟೇ. ಕಪ್ಪು ಬಣ್ಣ ಸ್ವಲ್ಪ ಕಡಿಮೆ ಆಗುತ್ತೆ, ಬಿಟ್ಟರೆ ಬಟ್ಟೆಗೆ ಏನೂ ತೊಂದರೆ ಇಲ್ಲ. ನಿಮ್ಮ ಮೈಗೆ ಸೋಪ್ ಹಾಕಿ ಉಜ್ಜಿಕೊಳ್ಳಿ, ತಪ್ಪೇನಿಲ್ಲ. ಕೆಲವು ಅಯ್ಯಪ್ಪ ಸ್ವಾಮಿಗಳಿಗೆ ಇರುಮುಡಿ ಕಟ್ಟಬೇಕಾದ್ರೆ ಎದುರುಗಡೆ ಇರೋ ಗುರುಸ್ವಾಮಿಗಳು ಯಾವಾಗ ತಲೆ ತಿರುಗಿ ಬೀಳ್ತಾರೋ ಗೊತ್ತಿಲ್ಲ. ಯಾಕೆಂದ್ರೆ ಅಂಥ ಪರಿಸ್ಥಿತಿಗೆ ತಂದುಕೊಂಡ್ಬಿಡುತ್ತೆ. ನೀವು ಗುರುಸ್ವಾಮಿಗಳಿಗೆ ಆ ಪರಿಸ್ಥಿತಿ ಆದರೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸ್ವಾಮಿಗಳ ಗತಿ ಏನು? ನನ್ನಂಗೆ ಅವರು ಇದ್ದಾರೆ ಬಿಡಪ್ಪ ಅಂದರೆ ಎಲ್ಲ ಒಂದೇ ಉದ್ಕಡ್ಡಿ ಆಗಿಬಿಡುತ್ತೆ, ಬರೋದು ಒಂದೇ ಧೂಪ ಆಗಿಬಿಡುತ್ತೆ. ಅದಾಗಬಾರ್ದು. ಶುದ್ಧಿ ಇರಬೇಕು, ಶುಚಿ ಇರಬೇಕು. ಸ್ವಾಮಿ ಅಯ್ಯಪ್ಪನ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಬೇಕು. ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಆದರೆ ಇದೆಲ್ಲ ಕೆಲಸಕ್ಕೆ ಬಾರ್ದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಎಲ್ಲವನ್ನೂ ಸಹಿತ ನಾವು ತಿಳ್ಕೊಳ್ಳೋಣ. ಅಂಬಾ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನಿ ಶರದೃತು ಕಾರ್ತೀಕ ಮಾಸ ಕೃಷ್ಣಪಕ್ಷ 1-12-2023 ಡಿಸೆಂಬರ್ ಬಂದುಬಿಟ್ವಿ ನಾವು. ಎಷ್ಟು ಬೇಗ ವರ್ಷದ ಕಡೆಯೇ ತಿಂಗಳಲ್ಲಿ ಬಂದುಬಿಟ್ಟಿದ್ದೀವಿ ನೋಡಿ. ಇನ್ನೇನು ಆಗೋಯ್ಕೋ ಅಂದರೆ ನೋಡ್ತಾ ನೋಡ್ತಾ ಡಿಸೆಂಬರು ಮುಗಿದು ಹೋಗ್ಬಿಡುತ್ತೆ.
ಡಿಸೆಂಬರ್ ಪ್ರಾರಂಭದ ದಿನ ಇವತ್ತು 1ನೇ ತಾರೀಕು 1/12/2023 ಶುಕ್ರವಾರ. ಇವತ್ತು ಚತುರ್ಥಿ ಪುನರ್ವಸು ನಕ್ಷತ್ರ ಚೆನ್ನಾಗಿದೆ, ಮಹಾನಕ್ಷತ್ರನೇ. ಆದರೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದ್ದಲ್ಲ. ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದಿದೆ. ಮನಸ್ಸು ಎಲ್ಲೋ ಒಂದು ಕಡೆ ಚಂಚಲತೆಗೊಳಗಾಗುತ್ತೆ. ಇವತ್ತು ಏನೇ ಕೆಲಸ ಮಾಡಿದ್ರೂ ಪರಿಪೂರ್ತಿ ಆಗುವಂಥದ್ದು ಸ್ವಲ್ಪ ಕಷ್ಟನೇ. ಒಂದಷ್ಟು ರಾಶಿಗಳಿಗೆ ಬಹಳ ಅದ್ಭುತವಾದಂಥದ್ದಿದೆ. ಒಂದಷ್ಟು ರಾಶಿ ನಕ್ಷತ್ರಗಳು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಸಮಸ್ಯೆ ಅಂತಿದ್ದಾಗ ಸಮಸ್ಯೆಗೊಂದು ಪರಿಹಾರನ ಹುಡುಕೊಳ್ಳೇಬೇಕಾಗತ್ತೆ. ಎಲ್ಲ ಸರಿನೇ. ಇವತ್ತು ಶ್ರೀ ವರಹಾದೇವರ ವಿಶೇಷವಾಗಿರ್ತಕ್ಕಂಥ ಮಹಾಮೃತ್ತಿಗೆ ಪ್ರಸಾದದ ಆ ಫೋನ್ ನಂಬರ್ನ ಕೊಡಲಿಲ್ಲ ಅವರು. ಅಲ್ಲಿಂದ ಇಲ್ಲಿ ತನಕ ಅದನ್ನು ಗೌಪ್ಯವಾಗಿ ಇಟ್ಕೊಂಡು ಬಂದರು. ನಮ್ಮಲ್ಲಿ ಒಂದು ನಂಬರ್ ಮಿಸ್ ಆದರೆ ಬೇರೊಬ್ಬರು ನಿದ್ದೆ ಕೆಡಿಸುತ್ತೆ ಎಂಬತಕ್ಕಂಥದ್ದು ಎಲ್ಲ ಈಗಾಗಲೇ ಜಗಜ್ಜಾಹೀರಾತು ಆಯಿತು. ಮೊನ್ನೆ ಪಾಪ ಆ ಫೋನ್ ನಂಬರಲ್ಲಿ ಒಂದು ನಂಬರು 171 ಇರ್ತಕ್ಕಂಥದ್ರಲ್ಲಿ 111 ಅಂತ ಇದ್ದು ಆ 7ನ 1 ಮಾಡಿಕೊಂಡು ಅವ್ರನ್ನ ಹುಚ್ಚರು ಮಾಡಿಬಿಟ್ಟಿದ್ರು. ಅವ್ರ ಕಷ್ಟ ಬೇಡಪ್ಪ ಅನ್ನೋಂಗಿತ್ತು. ಅದಕ್ಕಾಗಿ ಮತ್ತೊಮ್ಮೆ ಫೋನ್ ನಂಬರ್ನ ಕರೆಕ್ಟಾಗಿ ಬರ್ಕೊಳ್ಳಿ. ನಾನು ಈ ಫೋನ್ ನಂಬರ್ನ ವ್ಯವಸ್ಥಿತವಾಗಿ ತಿಳಿಸ್ತಾ ಇದ್ದೇನೆ. ನೋಡಿ, ಇದು ಭೂರಕ್ಷಾಮಂಡಲದ ಅಂದರೆ ಮಹಾಮೃತ್ತಿಗೆ ಪ್ರಸಾದ ಬೇಕು ಅನ್ನೋರಿಗೆ ಈ ನಂಬರ್ಗೆ ಇದಕ್ಕೆ ಮಾತ್ರನೇ ವಾಟ್ಸಪ್ ಮಾಡಿ. ಇದಕ್ಕೆ ಫೋನ್ ಮಾಡೋಕ್ಕೆ ಹೋಗಬೇಡಿ, ವಾಟ್ಸಪ್ ಮಾಡಿ. ನಿಮ್ಮ ನಂಬರನ್ನು ಅಂದರೆ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ ಜೊತೆಗೆ ನಿಮ್ಮ ವಿಳಾಸ ಮಾತ್ರ ಪಕ್ವವಾಗಿರಲಿ. ಪಕ್ಕದ ಮನೆ ಅಡ್ರೆಸ್ಸೋ ಸ್ವಂತ ಅಡ್ರೆಸ್ಸೋ ಸರಿಯಾಗಿ ಕೊಡಲಿಲ್ಲ ಅಂದರೆ ನಿಮ್ಮ ಮನೆಗೆ ಬರೋದಿಲ್ಲ. ಅದಕ್ಕೋಸ್ಕರ 99 ಒಬ್ರು ಹೇಳಿದ್ರು ಗುರುಗಳೇ, ಆ 7 ಇದು ಒಂದು ಗೆರೆ ಇದೆಯಲ್ಲ ಗುರುಗಳೇ, ಅದ್ರ ಮಧ್ಯದಲ್ಲಿ ಒಂದು ಡ್ಯಾಶ್ ಹಾಕಿದ್ರೆ 7 ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಅದನ್ನು ನಾವು 1 ಅನ್ನೋ ತರ ಪರಿಗಣಿಸ್ಬಿಡ್ತೀವಿ ಸಡನ್ ಆಗಿ ಅಂತ. ಅವೆಲ್ಲ ತೀಕ್ಷ್ಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ 7 ಎಂಬತಕ್ಕಂಥದ್ದು. ಒಳ್ಳೆ ಡಿಸೈನ್ ಇದೆ, ಪಕ್ವವಾಗಿದೆ. 9980520171 9980520171 9980520171 ಈ ನಂಬರ್ಗೆ ವಾಟ್ಸಪ್ ಮಾಡಿ. ಇದರಲ್ಲಿ 17 ಇರೋದನ್ನು 11 ಮಾಡಿಬಿಟ್ಟು ತಿರುಗಿ ವ್ಯತ್ಯಾಸ ಮಾಡಿಬಿಡಿ. ದಯವಿಟ್ಟು ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಫೋಟೋ ತೆಕ್ಕೊಳ್ಳಿ. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆ ವರಹಾದೇವರ ಸಂಪೂರ್ಣ ಅನುಗ್ರಹ ನಿಮಗೆ ಸಿಕ್ಕಿ ಸಮಸ್ಯೆಗಳಿಂದ ಮುಕ್ತರಾಗಿ ನೀವೆಲ್ಲರೂ ನೆಮ್ಮದಿಯಾಗಿರುವಂಥದ್ದಾಗಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇವತ್ತಿನ ದಿನದ ರಾಶಿ ಫಲವನ್ನು ಕೂಡ ಪ್ರಾರಂಭ ಮಾಡಬೇಕಲ್ವಾ ಗುರುಗಳೇ? ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ ಗುರು. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಸ್ವಾಮೀ ಶರಣಮಯ್ಯಪ್ಪ. ಹರಿಹರ ಸುತರೀ ಶರಣಮಯ್ಯಪ್ಪ. ಕನ್ಯಮೂಲ ಗಣಪತಿ ಭಗವಾನೀ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಎಂಪಲಿ ವಾಹನನೇ ಶರಣಮಯ್ಯಪ್ಪ. ಪಂದಳರಾಜನೇ ಶರಣಮಯ್ಯಪ್ಪ. ಸತ್ಯಮಾನ್ ಪಡಿ ಪೊಣ್ಣು 18 ಪಡಿ ಅಧಿಪತಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಹರಿಹರ ಸುತ ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರ ಜೀವನದಲ್ಲೂ ಒಂದು ಒಳ್ಳೆ ಬೆಳಕಾಗಲಿ. ಶುಭ ಶುಕ್ರವಾರ ಬಂತು ಅಂದರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಎಲ್ಲ ಥರ ಆರ್ಥಿಕ ಸಂಕಷ್ಟಗಳು ದೂರಾಗಿ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗಿ ಒಂದಿಷ್ಟು ಬೆಳಕು ಸಿಗುವಂಥದ್ದಾಗಲಿ, ಎಲ್ಲರಿಗೂ ಬೆಳಕಾಗಲಿ ಅಂತಕ್ಕಂತಹ ಒಂದು ಚಿಂತನೆಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಜೊತೆಗೆ ರಾಶಿಫಲದತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ಕೊಳ್ಬೋದು. ಯಾವುದೇ ಫಲಾಫಲಗಳು ಸಿಗಬೇಕಾದರೂ ಅದನ್ನು ಅರ್ಥ ಮಾಡಿಕೊಂಡು ನಡೆದರೆ ಅದರ ಫಲಗಳು ಸಾಕಷ್ಟು. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ಕೊಂಡ್ರೆ ಆ ಬದಲಾವಣೆಯನ್ನು ತರುವಂತಹ ಕಾಲ. ಹಾಗೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮೇಷರಾಶಿಯವರು ದೂರಭಾರ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಬೇಕು. ಯಾಕೆಂದರೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭ ಇದೆ ಅಂತಲ್ಲ, ಸಣ್ಣ ಸಣ್ಣ ಸಮಸ್ಯೆ ಇವತ್ತು ಎದುರಾಗ್ಬಿಡುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ವೃಷಭ ರಾಶಿ ಋಷಭ ಲಗ್ನ.
ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಯಥೇಚ್ಛವಾಗಿ ಇರೋದ್ರಿಂದ ಇವತ್ತು ನಾವು ಅಂದುಕೊಂಡಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೋಬೋದು. ಆದರೆ ವೃಷಭ ರಾಶಿಯವರು ಧರಿಸುವಂಥ ವಸ್ತ್ರ, ತಾವು ಯಾವುದೇ ಬಣ್ಣದ ವಸ್ತ್ರವನ್ನು ಧರಿಸಿದ್ರೂ ಒಂದು ಶ್ವೇತವರ್ಣದ ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಒಂದು ಬಿಳಿಯ ಬಣ್ಣದ ಕರ್ಚಿಫ್ ನಿಮ್ಮ ಜೊತೆಯಲ್ಲಿದ್ದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ಅರ್ಥಗರ್ಭಿತವಾದಂತಹ ಬದುಕನ್ನು ಕಾಣಬೇಕಾದರೂ ಒಳ್ಳೆ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಖಂಡಿತ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಒಳ್ಳೆಯ ದುರ್ಗಾಪುರಮೆ ಅಂದರೆ ಒಳ್ಳೆಯ ಒಂದು ದೇವಸ್ಥಾನಕ್ಕೋ ದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಈ ಶುಭ ಶುಕ್ರವಾರದಂದು ಹಚ್ಚುವಂಥ ದೀಪ ನಿಮ್ಮಲ್ಲಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸು ಸ್ವಲ್ಪ ಚಂಚಲತೆ ಆಗ್ಬೋದು, ಒಂದಷ್ಟು ಬೇರೆ ಥರ ಆಲೋಚನೆಗಳು ಬರ್ಬೋದು, ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇರೋದ್ರಿಂದ ಏನು ಮಾಡಬೇಕಪ್ಪ ಅನ್ನೋ ಚಿಂತನೆ ಆಗ್ಬೋದು. ಉದ್ಯೋಗದಲ್ಲಿ ಪ್ರಗತಿ ಕಾಣಲಿಕ್ಕಾಗಿ, ನೀವು ಮಾಡ್ತಿರುವಂಥ ಕೆಲಸದಲ್ಲೇ ಮತ್ತಷ್ಟು ಅಭಿವೃದ್ಧಿ ಕಾಣಲಿಕ್ಕಾಗಿ, ಅಥವಾ ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯೆ ಒಂದು ನೆಮ್ಮದಿ ಕಾಣಲಿಕ್ಕಾಗಿ ಹಲವಾರು ರೀತಿ ಪ್ರಯತ್ನಗಳನ್ನ ಮಾಡ್ತೀರಿ. ಯಾವ ಪ್ರಯತ್ನ ಫಲಿಸುತ್ತೆ, ಯಾವುದು ಫಲಿಸೋದಿಲ್ಲ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12ರಿಂದ 4:20 ತನಕ ಮಾತ್ರ ಬಹಳ ಖುಷಿಯಾಗಿರ್ತೀರಿ, ಹ್ಯಾಪಿಯಾಗಿರ್ತೀರಿ, ಸಂತೋಷವಾಗಿರ್ತೀರಿ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಆ ಸಾಧನೆಯ ಹಾದಿಯನ್ನು ಅದೇ ಸಮಯದಲ್ಲಿ ತೆಗೆದುಕೊಳ್ತೀರಿ. ಇಂತಹ ಅದೃಷ್ಟ ಫಲ ನಿಮ್ಮದಾದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾಣಬೇಕು ಅಂತ ತಾವು ಅಂದ್ಕೊಂಡ್ರು, ಏನು ಮಾಡಲಿಕ್ಕಾಗದಿದ್ರು ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಹಂಬಲ, ಹಠ ಇದೆಯಲ್ಲ, ಆ ಹಠ ಮತ್ತು ಛಲದಿಂದಲೇ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಪ್ರಾರ್ಥನೆ ಇದು ನಿಮಗೆ ತುಂಬ ಅನುಕೂಲ ಕೊಡ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವೂ ಇದೆ, ಅದರ ಮಧ್ಯದಲ್ಲಿ ಸ್ವಲ್ಪ ನಷ್ಟವೂ ಇದೆ. ಆ ನಷ್ಟದ ಸಮಯ ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ. 2ರಿಂದ 6:20 ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ, ಒಳ್ಳೆ ಆಲೋಚನೆ ಮಾಡಿ, ಅದರಿಂದ ಒಳ್ಳೆ ಲಾಭವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ ಅಮ್ಮ, ಕೇಳಿಸ್ತಿದ್ಯಾ? ಹಲೋ ಕೇಳಿಸ್ತಿದ್ಯಾ? ಹಲೋ ಹಲೋ. ಚೆನ್ನಾಗಿದೆ ಸರ್. ಹಾ ಅಮ್ಮ, ತಾವು ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡಿ. ಒಂದ್ ವೇಳೆ ತಾವು ಟಿವಿನ ಗಮನಿಸ್ತಾ ತಾವೇನಾದ್ರೂ ಮಾತಾಡ್ತಾ ಇದ್ರೆ ಸ್ವಲ್ಪ ಅದರಿಂದ ಆಚೆ ಬನ್ನಿ ತಾಯಿ. ಹಲೋ, ಕೇಳಿಸ್ತಾ ಇದೆಯಾ? ಅವರು ಟಿವಿ ನೋಡ್ತಾ ಇದ್ದಾರೆ. ಹಲೋ ಹೌದು ಹೌದು ಹೌದು. ಹಲೋ, ಹಲೋ, ನೀವು ಆ ಟಿವಿ ನೋಡೋದನ್ನ ಬಿಡಿ. ಟಿವಿ ನೋಡೋದನ್ನ ಬಿಟ್ಟು ಹೊರಗಡೆ ಬಂದು ಮಾತಾಡಿ. ಚೆನ್ನಾಗಿದ್ದೀರಾ ಗುರುಜಿ? ನಾನು ಚೆನ್ನಾಗಿದ್ದೇನೆ. ನೀವು ಟಿವಿ ನೋಡ್ತಾ ಇದ್ರೆ ನನ್ನ ಮಾತು ನಿಮಗೆ ಕೇಳಿಸೋದೇ ಇಲ್ಲ. ನಮ್ದು ಆರೋಗ್ಯ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ, ಸ್ಪಷ್ಟವಾಗಿ ಮಾತಾಡಿ. ಏನ್ ಸಮಸ್ಯೆ ತಾಯಿ? ಹಲೋ, ಹೇಳಮ್ಮ, ಮಾತಾಡಮ್ಮ. ಆರೋಗ್ಯ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಆರೋಗ್ಯ ಸರಿ ಇಲ್ವಾ? ಆರೋಗ್ಯ ಒಂದ್ ಸ್ವಲ್ಪ ಶುಗರ್ ಬಂದೈತ್ರಿ, ಸ್ವಲ್ಪ ಅಲರ್ಜಿ ಐತ್ರಿ. ಶುಗರ್ ಇದ್ರೆ ತಲೆ ಕೆಡಿಸ್ಕೋಬೇಡಿ. ಶುಗರ್ಗೆ ಬೇಕಾದಷ್ಟು ಮೆಡಿಸಿನ್ಸ್ ಇದೆ, ಅಥವಾ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸರಿ ಮಾಡ್ಕೋಬಹುದು. ನೀವು ಅಲರ್ಜಿ ಸಮಸ್ಯೆ ಇದೆಯಾ? ಚರ್ಮದ ಸಮಸ್ಯೆ ಇದೆಯಾ? ನಮ್ದು ಸ್ವಲ್ಪ ತವ್ರ ಮನೆ ಬಗ್ಗೆ ಕೇಳಬೇಕಿತ್ರಿ. ಯಾವ್ದಾದ್ರು ಒಂದರ ಬಗ್ಗೆ ಪರ್ಫೆಕ್ಟ್ ಆಗಿ ನೀವು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ನಮ್ಮ ಅಪ್ಪರು ಹಂಗ ಮನೆ ಬಿಟ್ಟು ಹೋಗ್ಬಿಟ್ರಿ. ಅದರಿಂದ ನಮ್ಮ ಹೊರ ತೀರ್ಕೊಂಡ್ರು ಕೊರೋನಾ ಬಂದಾಗ. ನಮ್ಗೆ ಸ್ವಲ್ಪ ಅಂತಂಬ್ರೆಲ್ಲ ಒಂದಾಗಿರ್ಬೇಕ್ರಿ. ತಂಗಿಯರು ಅಂತಂದ್ರು
ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಮೊದಲು ನೀವೇ ಅಂತಲ್ಲ, ಯಾರೇ ಕರೆ ಮಾಡಿದ್ರು ನೀವೇನು ವಿಚಾರ ತಿಳ್ಕೊಳ್ಬೇಕಾಗಿದೆ, ಯಾವುದು ಒಂದು ಉತ್ತರ ಸಿಕ್ಕಿದ ಮೇಲೆ ಇನ್ನೊಂದು ಪ್ರಶ್ನೆಗೆ ನೀವು ಮುನ್ನಡಿತಕ್ಕಂಥದ್ದು ಉತ್ತಮ. ಮೊದಲು ನಿಮ್ಮ ಆರೋಗ್ಯ ಅಂದರೆ, ನಿಮ್ಮ ಚರ್ಮಬಾಧೆ ಅಂದರೆ, ಶುಗರ್ ಅಂದ್ರಿ, ಆಮೇಲೆ ಈಗ ಅಪ್ಪನ ಬಗ್ಗೆ ಹೇಳಿದ್ರಿ, ತಿರುಗಿ ಮನೇಲಿ ಈ ಥರ ಅಚಾತುರ್ಯ ಆಯಿತು ಅಂದ್ರಿ. ಅಂದರೆ ವಿಚಾರ ನೀವು ಹೇಳಿದ್ದು ನಾನು ಕೇಳಿಸ್ಕೊತಾ ಇದ್ದೀನಿ ಅಷ್ಟೇ. ನನ್ನಿಂದ ನಿಮ್ಗೊಂದು ಪರಿಹಾರ ಅಂತ ಸಿಗಬೇಕಾದ್ರೆ ಯಾವುದಾದ್ರು ಒಂದು ವಿಚಾರವನ್ನು ಸ್ಪಷ್ಟೀಕರಿಸಿ, ಈ ವಿಚಾರಕ್ಕೆ ಒಂದು ಉತ್ತರ ಸಿಕ್ಕಿದ ಮೇಲೆ ಇನ್ನೊಂದು ಪ್ರಶ್ನೆನ ಮುಂದಿಡಬೇಕು. ಹಾಗಾಗಿ ನಿಮ್ಮ ಸ್ವರತರಂಗನೂ ಅಷ್ಟು ಸ್ಪಷ್ಟವಾಗಿಲ್ಲ, ತುಂಬ ಒಂಥರ ವಾಯ್ಸಲ್ಲಿ ಅಂತ ಒಂದು ತಾಕತ್ತಿಲ್ಲದ್ರಿಂದ ನಾವು ಮತ್ತೊಮ್ಮೆ ನೀವು ಫೋನ್ ಕರೆ ಮಾಡಿ, ದಯವಿಟ್ಟು ನಾನು ನಿಮ್ಮ ವಿಚಾರ ಮುಟ್ಟಿಸ್ತೀನಿ. ಆದರೆ ಯಾರೇ ಫೋನ್ ಮಾಡಿದ್ರು ಈ ವಿಚಾರವನ್ನು ಸ್ಪಷ್ಟೀಕರಿಸ್ತಾ ಇದ್ದೀವಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ವಿಚಾರವನ್ನು ಮಾತಾಡಬೇಕೋ ಆ ವಿಚಾರವನ್ನಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ಒಂದು ಪ್ರಶ್ನೆನ ಮುಂದೆ ಇಡಿ. ಆ ಪ್ರಶ್ನೆಗೆ ಸೂಕ್ತವಾಗಿ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ನಿಮಗೆ ಸಮಾಧಾನ ಆದಮೇಲೆ ಇನ್ನೊಂದು ಪ್ರಶ್ನೆ ಸಮಯ ಇದ್ದರೆ ಮುಂದಕ್ಕೆ ತೊಗೊಳ್ಳಿ. ಒಂದು ಪ್ರಶ್ನೆಗಳು 4 ಪ್ರಶ್ನೆ ನೀವು ಮುಂದಿಟ್ಟರೆ ನಾನು ನಿಮಗೆ ಯಾವುದು ಉತ್ತರ ಕೊಡಬೇಕು ಎಂಬತಕ್ಕಂಥದ್ದು ಆ ಸಮಯಕ್ಕೂ ಆಲೋಚನೆ ಮಾಡೋಷ್ಟರೊಳಗಾಗಿ ಸಮಯನೇ ಮುಗಿದೋಗುತ್ತೆ. ನೋಡಿ, ಸಿಕ್ಕಂಥ ಒಂದು ಫೋನ್ ಕರೆ, ನೀವು ಅದೃಷ್ಟವಂತರಿದ್ರಿ. ಆದರೆ ನಿಮ್ಮ ಅದೃಷ್ಟ ಹೀಗೆ ದುರಾದೃಷ್ಟವಾಯಿತು. ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿ, ಇಂತಹ ಅಚಾತುರ್ಯಗಳಾಗುತ್ತೆ ತಾವು ಸಿಗ್ತಕ್ಕಂಥ ಕರೆಯಲ್ಲಿ ಸ್ವಲ್ಪ ಜೋಪಾನ. ಪ್ರತಿಯೊಂದು ಕರೆಯೂ ಕೂಡ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಲಕ್ಷಾಂತರ ಜನ ಕರೆ ಮಾಡ್ತಾ ಇರ್ಬೇಕಾದ್ರೆ ತಮ್ಮ ಕರೆ ಕನೆಕ್ಟ್ ಆಗುತ್ತಲ್ವ. ಸೊ ಹಾಗಾಗಿ ಸಿಕ್ಕಿರ್ತಕ್ಕಂಥ ಲಾಭವನ್ನು ತಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕೆಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ರೀ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ಕಾರ ರೀ ಗುರುಜಿ ಅವರು. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೀಗಿ ತಾಲೂಕ ಕೊಟ್ಟಿ ಗ್ರಾಮದಿಂದ್ರಿ. ಓ, ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಗಂಗೂಬಾಯಿ ರೀ. ಅಮ್ಮ ಗಂಗೂಬಾಯಿ ರೀ. ಗಂಗೂಬಾಯಿ ಅಂತ ಹೇಳಿ. ಆಯ್ತು ತಾಯಿ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಆಮೇಲೆ ತಮ್ಮ ಅಕ್ಕಪಕ್ಕ ಯಾರೋ ಮಾತಾಡ್ತಾ ಇದ್ದಾರೆ ಜೋರಾಗಿ, ತಮ್ಮ ಮಾತು ಸ್ಪಷ್ಟ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಪಕ್ಕದಲ್ಲಿ ಬಂದು ಮಾತಾಡಿ. ಹಾ, ಊನಮ್ಮ. ಹಲೋ ಹಲೋ ಹಲೋ, ನಮಸ್ಕಾರ ರೀ ಗುರುಜಿ ಅವರೇ. ಹಾಂ, ನಮಸ್ತೆ ತಾಯಿ, ಹೇಳಮ್ಮ. ನಮ್ ಗುರುಜಿ ಅವರೇ, ನಮ್ ಪೊನ್ನಿಯಲ್ಲಿ ಬಾಳ ಪ್ರಾಬ್ಲಮ್ ಇದರಿ. ನಿಮ್ ಕರೆ ಕಾಯ್ತಿದ್ದೀನ್ರಿ. ಇವತ್ತ ಕರೆ ಸಿಕ್ಕಿದ್ರಿ ನಮ್ಗ. ಬಾಳ ಅಂದ್ರ ಬಾಳ ಸಂತೋಷ ಆಗೈತ್ರಿ ಗುರುಜಿ. ಒಳ್ಳೇದಾಗ್ಲಿ, ಹೇಳಮ್ಮ, ಸಮಸ್ಯೆ ಹ್ಞೂನ್ರಿ ಗುರುಜಿ, ನಿಮ್ಮ ಆಶೀರ್ವಾದದಿಂದ ನಮ್ಮ ಎಲ್ಲಾ ಪ್ರಾಬ್ಲಮ್ ದೂರ ಆಗ್ಲತ್ತ ಹೇಳ್ಕಿಂದ ನಾ ಬೇಡ್ಕೊತನ್ರಿ ಗುರುಜಿ. ರಾತ್ರಿನೂ ಬೇಡ್ಕೊಂಡ್ ಮಾಡ್ಕೊಂಡನ್ರಿ ಕರೆ ಕಲೆಕ್ಟ್ ಆಗ್ಲತ್ತ ಹೇಳಿರಿ. ನೋಡಿ, ನೀವು ರಾತ್ರಿ ಪ್ರಾರ್ಥನೆ ಮಾಡಿದ್ರಿ, ಬೆಳಿಗ್ಗೆ ಫೋನ್ ಲೈನ್ ಸಿಕ್ಬಿಟ್ಟಿದೆ. ಹೌದ್ರಿ ಗುರುಜಿ, ನಾನು ಲಕ್ಷ್ಮೀ ಬ್ರೂರ ಸ್ವಾಮಿಗೆ ಬೇಡ್ಕೊಂಡ ಅನ್ಕೊಂದಿನ್ರಿ ನಾನು ಮಗ್ಲತ್ತು ಆಗ್ರಿ. ಲಕ್ಷ್ಮೀ ಬೋರ ಸ್ವಾಮಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಬೆಳಿಗ್ಗೆ ಫೋನ್ ಕರೆ ನಿಮ್ಗೆ ಸಿಕ್ಕಿದೆ ಅಂದ್ರೆ ಇದು ಎಂತ ಸತ್ಯ ಘಟನೆ ನೋಡಿ. ಇದು ಬಂದಿದ್ರ ಆಶ್ರಮಕ್ಕೆ? ಬಾಳ ಅಂದ್ರ ಬಾಳ ಪ್ರಾಬ್ಲಮ್ ಐತ್ರಿ ಗುರುಜಿ. ದೊಡ್ಡ ಆಗ್ಲಿ ಐತ್ರಿ ಗುರುಜಿ. ನಾನು ತವ್ರ ಮನೆಯಲ್ಲಿ ಅದನ್ರಿ ಗುರುಜಿ. ನಮ್ಮ ಮನೆಯವ್ರು ನನ್ ಮ್ಯಾಲ್ ಮತ್ತೊಂದ್ ಆಗಿದ್ರಿ. ಅದಕ್ಕ ಒಂದ ಮಗು ಇತ್ರಿ ಗುರುಜಿ, ಗಂಡಸ್ ಮಗು. 15 ವರ್ಷ ಕೋರ್ಟ್ ನ್ಯಾಯ ಮಾಡಿ ನಾವ್ ಕರ್ಕೊಂಡ್ ಹೋಗಿ ಕಳ್ಸಾಕ್ ಹೋದ್ರುನು ಅವ್ರು ಕರ್ಕೊಳಿಲ್ರಿ. ನಮ್ಮ ಮನೆಯವ್ರು ನಮ್ಮನ್ನ 4 ಸಲ ಹಿರಿಯರ್ ಕರ್ಕೊಂಡ್ ಹೋದ್ರನ್ರಿ. ಮತ್ತ ಅವ್ರ ಮತ್ತೊಂದ್ ಆದ್ರಿ. ಆದಿಂದ ಮತ್ತ ಕೋರ್ಟಿಗೆ ಹಾಕಿದಿವ್ರಿ. ಕೋರ್ಟ್ ನ್ಯಾಯ ಆಡ್ಯ ಒಂದ್ ಪಾಪು ಆಗಿತ್ರಿ. 24 ವರ್ಷದ ಮಗು ಆಗಿ ಫೇಲ್ ಆತ್ರಿ ಗುರುಜಿ. ಅದ ಫೇಲ್ ಆದ್ರೂನು ನಮಗ್ ಮನ್ಯಾಗ ಸಮಸ್ಯೆನ ಒಟ್ಟ ತಪ್ಪಿದ್ದಲ್ರಿ. ಈಗ ಎಲ್ಲಾರು ನಮ್ ವಿರುದ್ಧ ಆಗ್ಯಾರ್ರಿ ಗುರುಜಿ. ಅಯ್ಯೋ, ಈಗ ಮಗು ಏನ್ ಓದಿಸ್ತಾ ಇದ್ರಿ? ಮಗ ಏನ್ ಮಾಡ್ತಾನೆ? ಮಗ ಇಲ್ರಿ ಗುರುಜಿ. 24 ವರ್ಷ ನಾವ್ ಆಗಿ ಫೇಲ್ ಆಗ್ಯಾನ್ರಿ ಗುರುಜಿ. ಒಂದ್ ಅಡಿಕೆ ಹೋಳ್ ಬಾಯಾಗ ಹಾಕೋತಿದ್ದಿಲ್ರಿ, ಅಂತ ಮಗ ಐತ್ರಿ ಗುರುಜಿ. ಏನ್ ಮಾಡುದ್ರಿ? ನಮ್ಗ್ ಬಾಳ ಪ್ರಾಬ್ಲಮ್ ಆಗೈತ್ರಿ. ಏನಾಗಿತ್ತು ಮಗುಗೆ? ಗಾಡಿ ಮೇಲೆ ಆಕ್ಸಿಡೆಂಟ್ ಆಗೈತ್ರಿ ಗುರುಜಿ. ಇನ್ನೊಬ್ರು ಕೂಡ ಕರ್ಕೊಂಡ್ ಹೋಗಿ ಅವ್ ಗಾಡಿ ಹೊಡಿ ಅವ್ ಕಲ್ಲಿಗೆ ಹೊಡೆದ್ ಬಿಟ್ರಿ. ಗಾಡಿ ಅದಪ್ಪ ಇದನ್ನ ಆಯ್ತ್ರಿ. ಮಗ ಡೆತ್ ಆದ್ರಿ ಗುರುಜಿ. ನಾನು ಸಂತೋಷಕ್ಕೆ ನಿಮ್ಗ್ ಕರೆ ಸಿಕ್ಕೈತೆ ಸಂತೋಷದ ಪರವಾಗಿ ನನ್ ಕಣ್ಣಲ್ಲಿ ನೀರ್ ಬಂದಿಲ್ರಿ ಗುರುಜಿ. ಬಾಳ ಮಗನ್ ಕಳ್ಕೊಂಡ್ 5 ವರ್ಷ ಆತ್ರಿ ಗುರುಜಿ. ನಾ ಕಣ್ಣೀರ್ಲೆ ಕೈ ತೊಳಿತೇನ್ರಿ. ಆದ್ರೂನು ಮನ್ಯಾಗ ಪ್ರಾಬ್ಲಮ್ ಬಾಳ ಐತ್ರಿ. ಇರ್ಲಿಮ್ಮ, ಆದಷ್ಟು ಬೇಗ ನಿನ್ನ ಸಮಸ್ಯೆ ಬೇಗ ದೂರ ಮಾಡಲಿ ಅಂತ ಆ ಬೋರಹ ಸ್ವಾಮಿನೇ ನಾನು ಪ್ರಾರ್ಥನೆ ಮಾಡ್ತೀನಿ. ಲಕ್ಷ್ಮೀ ಬೋರ ಸ್ವಾಮಿ ಅನುಗ್ರಹದಿಂದ ಆದಷ್ಟು ಬೇಗ ನಿನ್ನ ಸಮಸ್ಯೆ, ನಿನ್ನ ಕಷ್ಟ ದೂರ ಆಗಬೇಕು. ನೀನು ಹೊಟ್ಟೆಲಿಗೆ ಅಷ್ಟೊಂದು ಕೆಂಡವನ್ನು ಇಟ್ಕೊಂಡು ಬೆಂಕಿಯನ್ನು ಇಟ್ಕೊಂಡು ನೀನು ಫೋನಲ್ಲಿ ಮಾತಾಡೋದು ನೋಡಿದ್ರೆ ನನಗೂ ಒಂಥರ ಹಾಗೆ ಅನ್ನಿಸ್ತು. ಆದರೆ ದೇವ್ರೇನೋ ಕರುಣಿಸಿದ್ನಲ್ಲ ಅಂತ. ಆದರೆ ನಿನಗೊಂದು ಪರಿಹಾರ ಕೊಡಬೇಕಾದ್ರೆ ನೀನು ಕಳ್ಕೊಂಡಿರೋ ವಸ್ತು ಸಿಗುವಂಥದ್ದಲ್ಲ, ಎಲ್ಲೋ ಸಿಕ್ಕಿರೋದು ಅಥವಾ ಆಚೆ ಹೋಗಿರೋದು ಅಥವಾ 2 ದಿವಸ ಹೊರಗಡೆ ಹೋಗಿ ಬರುತ್ತೆ ಅನ್ನೋದಾದರೆ ಅದಕ್ಕೊಂದು ಉತ್ತರ ಕೊಡ್ಬೋದಿತ್ತು. ಕಳ್ಕೊಂಡಿದ್ದು ಆಗೋಯ್ತು. ಆದರೆ ಇನ್ನು ಮುಂದೆ ನಿನ್ನ ಆರೋಗ್ಯ ಸರಿ ಇದ್ದು ಆದಷ್ಟು ಬೇಗ ನಿನ್ನ ಕುಟುಂಬದಲ್ಲಿ ನಿನಗೆ ಸಿಗಬೇಕಾಗಿರುವಂಥ ಸ್ಥಾನಮಾನ ಸಿಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ತಾಯಿ. ನಿನಗೆ ಮತ್ತೊಮ್ಮೆ ನಾನು ಇದ್ರ ಬಗ್ಗೆ ಸರಿಯಾದಂಥ ಸೂಕ್ತವಾದ ಉತ್ತರನೂ ಕೊಡ್ತೀನಿ. ಸಾಧ್ಯವಾದರೆ ನಿಮ್ಮ ಫೋಟೋ ತೆಗೆದು ನಿಮ್ಮ ಕಣ್ಣರೇಖೆಯನ್ನು ನಾನು ಕಳಿಸ್ಕೊಡ್ತಾಯಿ. ಒಳ್ಳೆಯದಾಗಲಮ್ಮ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ, ಅಥವಾ ಕಪ್ಪು ಮೆಣಸು 2 ಅಂದರೆ ಮೆಣಸುಕಾಳು ಇರುತ್ತಲ್ಲ ಕಪ್ಪುದು, ಅಂತಹ ಕಪ್ಪು ಮೆಣಸುಕಾಳು 2 ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದಲೂ ಕೆಲವು ಶತ್ರುಗಳ ಬಾಧೆ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ತಾವು ಅಂದ್ಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಫಲಾಫಲಗಳನ್ನು ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು, ತಾಳ್ಮೆ ಇರಬೇಕು, ಸಮಾಧಾನ ಇರಬೇಕು. ಆ ತಾಳ್ಮೆ ಸಮಾಧಾನ ಇದ್ದರೆ ಯಾವ ಕೆಲಸವನ್ನಾದರೂ ಸಹಿತ ಶೀಘ್ರವಾಗಿ ಮಾಡ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಆಗಬೇಕಾದ್ರೂ, ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗಬೇಕಾದ್ರೂ ತಾಯಿ ಶಂಕರಿಯನ್ನು ಅಥವಾ ಬನಶಂಕರಿಯನ್ನು ಅಥವಾ ದುರ್ಗಾ ಪರಮೇಶ್ವರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಮಧ್ಯಾಹ್ನ ರಾಹುಕಾಲದಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕೈ ಹಿಡ್ದಂಗೆ ಆಗುತ್ತೆ, ಆದರೂ ಭಯಪಡಬೇಡಿ. ಇವತ್ತು ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಯಾವ ಕೆಲಸವನ್ನಾದರೂ ನೀವು ಅಂದುಕೊಂಡಷ್ಟು ವೇಗವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಸಾಧ್ಯವಾದಷ್ಟು ಇವತ್ತೇ ಮಾಡಿ ಮುಗಿಸಿ. ಯಾಕೆಂದರೆ ಇವತ್ತು ನೀವು ಮಾಡೋ ಕೆಲಸನ ನಾಳೆಗೆ ಅಂತ ನೀವು ಮುಂದೂಡಿದ್ರೆ ಅಲ್ಲಿ ನಾಳೆ ಆ ಕೆಲಸ ಆಗೋದಿಲ್ಲ, ಅಲ್ಲಿಂದ ಸಮಸ್ಯೆ ಅನ್ನೋದು ಜಾಸ್ತಿ ಆಗುತ್ತೆ. ಸಮಸ್ಯೆಗೊಂದು ಪರಿಹಾರ ಬೇಕಾದರೆ, ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ, ವೃತ್ತಿಯಲ್ಲಿ ಏನಾದರೂ ಒಂದು ಕಾರ್ಯಸಿದ್ಧಿಯನ್ನು ಮಾಡ್ಕೋಬೇಕಾದ್ರೂ ತಾಯಿ ಶಂಕರಿಯನ್ನು ಅಥವಾ ಇವತ್ತು ವಿಶೇಷವಾಗಿರ್ತಕ್ಕಂಥ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ರಾಹುಕಾಲದಲ್ಲಿ 12 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ, ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳು, ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲ ಸಿದ್ಧಿ ಆಗುತ್ತೆ. ಆದರೆ ಮಾಡುವ ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ವೃತ್ತಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ಏನಾದ್ರು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಆಸೆ ಇದೆ ನಿಜ. ಆದರೆ ಏನು ಮಾಡಲಿಕ್ಕೂ ಮುಂದೆ ಹೋಗುವಂಥದ್ದು ಭಾಳ ಕಷ್ಟ. ಅಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇವತ್ತು ನಿಮ್ಮನ್ನು ಆವರಿಸುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾರೋ ಏನೋ ಅಂದರು ಅಂಥೇಳಿ ನೀವು ಉಪವಾಸ ಇರತಕ್ಕಂಥ ಸರಿಯಲ್ಲ. ಸಮಯಕ್ಕೆ ಕರೆಕ್ಟಾಗಿ ಊಟ ಮಾಡಬೇಕು, ಕಣ್ತುಂಬ ನಿದ್ದೆ ಮಾಡಬೇಕು, ಮಾಡುವ ಉದ್ಯೋಗನ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು. ಹಣಕಾಸು ಸಂಪಾದನೆಯೂ ಬೇಕು, ಯಾರೊಬ್ಬರೊಂದಿಗೆ ವ್ಯವಹಾರಗಳು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನವೂ ಬೇಕು. ಹಾಗೆ ಇವತ್ತು ಕಾಗದ ಪತ್ರಗಳಿಗೆ ಸಹಿ ಆಗಬೇಕಾದ್ರೆ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ ಬೇಕು. ಎಚ್ಚರಿಕೆಯಿಂದ ನಡೆದರೆ ಖಂಡಿತ ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದೆ, ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಬರ್ತಾ ಇದೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿ ಇರೋದು, ಅಧಿಕವಾದಂಥ ಚಂಚಲತೆ ಇರತಕ್ಕಂಥದ್ದು, ತುಂಬ ಬೆನ್ನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲವೇ. ಆದರೂ ಹಣಕಾಸಿನ ಬಗ್ಗೆ, ವ್ಯಾಪಾರದ ಬಗ್ಗೆ, ವ್ಯವಹಾರಗಳ ಬಗ್ಗೆ ಮನಸ್ಸಲ್ಲಿ ತುಂಬ ಆನಂದವನ್ನು, ಸಂತೋಷವನ್ನು, ಹೊಸದಾಗಿ ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದರ ಫಲಾಫಲಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಇರ್ಲಿ, ಚೆನ್ನಾಗಿದ್ದೀರಾ? ನಾನು ನೋಡಿ ನಿಮ್ಮ ಥರನೇ ಇಷ್ಟು ಮಾತ್ರ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಜಾಲಹಳ್ಳಿ ಕ್ರಾಸಿಂದ. ಅಮ್ಮ ತಮ್ಮ ಹೆಸರು? ಹಲೋ ಗುರುಜಿ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿದ್ದಾರೆ. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರೆ, ತಂದೆಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿತಾರೆ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ಕೋಟಿ ನಮಸ್ಕಾರ ನಿಮಗೆ. ನಮಸ್ತೆ ತಾಯಿ, ಹೇಳಮ್ಮ. ಬಸವರಾಜು, ಸಿದ್ದರಾಜು, ಲಕ್ಷ್ಮಿ ಅನ್ನೋದು ನೋಡಿ ಗುರುಜಿ. ಅಂದರೆ ಏನದು ಬಸವರಾಜು, ಸಿದ್ದರಾಜು, ಲಕ್ಷ್ಮಿ? ಅದ್ರ ಏನ್ ಸಮಸ್ಯೆ ಅನ್ನೋದು ಒಂಚೂರು ನೋಡಿ ಹೇಳಿ ತಂಗಿ. ಅದೆಲ್ಲ ಹೆಸರು ಮೇಲೆ ನೋಡೋದಲ್ಲಮ್ಮ. ನಿನ್ನ ಸ್ವರತರಂಗ ಪ್ರಕಾರ, ನಿನ್ನ ಮಾತಿನ ಶೈಲಿ, ನಿನಗೇನು ಸಮಸ್ಯೆ ಇದೆ,
ಆ ಸಮಸ್ಯೆ ಒಂದು ಇಂಥದ್ದೊಂದು ತೊಂದರೆ ಅಂದರೆ ಆ ತೊಂದರೆ ಪರಿಹಾರ ಏನು ಅಂತ ನಾನು ತಿಳಿಸ್ತೇನೆ. ಅವರು ಯಾವ್ದು ಹಿಡಿದ್ರು ಎಚ್ತಾ ಇಲ್ಲ, ಮುಟ್ಟಿದ್ರು ಒದಗ್ತಾ ಇಲ್ಲ. ಜಾಬಲ್ಲಿ ಇದ್ದಾರೆ ಮಗ, ಅದಕ್ಕೆ ನೋಡಿ ಅಂತ ಹೇಳಿ ಸ್ವಾಮೀಜಿ. ಏನ್ರಿಂದ ಹಂಗಾದ್ರಿ? ಮಗನ ಹೆಸರು ಹೇಳಮ್ಮ. ಮಗನ ಹೆಸರು ಸಿದ್ದರಾಜು. ಮಗನ ಹೆಸರು ಸಿದ್ದರಾಜು. ಸಿದ್ದರಾಜುಗೆ ನಾಮ ನಕ್ಷತ್ರ ಪ್ರಕಾರ ಶತಭಿಷ ನಕ್ಷತ್ರ ಕುಂಭರಾಶಿ ಆಗುತ್ತೆ. ನಾಮ ನಕ್ಷತ್ರ ಪ್ರಕಾರ ಕುಂಭರಾಶಿಯವರಿಗೆ ಈಗ ಪ್ರಸ್ತುತ ಟೈಮ್ ಸರಿ ಇಲ್ಲ. ಮಕರ ಕುಂಭಕ್ಕೆ ಶನಿ ಅಷ್ಟೊಂದು ಸಮಂಜಸ್ಕರವಾದಲ್ಲದ್ರಿಂದ ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಇದೆ. ಬರೀ ಒಬ್ಬಿಬ್ಬರ ಪ್ರಶ್ನೆ ಅಲ್ಲ, ಯಾರದೇ ಮಕರ ಕುಂಭರಾಶಿಯವರಾದರೂ ಹಾಕುವ ಪ್ರತಿ ಹೆಜ್ಜೆಯನ್ನು ಭಾಳ ಜೋಪಾನವಾಗಿ ಹಾಕಬೇಕು. ಈ ಸಮಯ ಅಂದರೆ ಈ ಒಂದು ಪ್ರಸ್ತುತ ಕಾಲ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಅವ್ರಿಗೆ ಹೇಳಿ ಸಾಧ್ಯವಾದಷ್ಟು ಶನಿವಾರ ಮತ್ತು ಮಂಗಳವಾರ ತಪ್ಪದೇರ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡೋಕ್ಕೆ ಹೇಳಿ. ಶರ್ಮಾತ್ಮನ ದೇವಸ್ಥಾನಕ್ಕೆ ಆಗಿಂದಾಗಲೇ ಹೋಗಿ ಬರಲಿಕ್ಕೆ ಹೇಳಿ. ಒಂದಷ್ಟು ಎಳ್ಳು, ಬೆಲ್ಲ, ತುಪ್ಪ ಇಂಥದ್ದನ್ನು ಮಿಶ್ರಣ ಮಾಡಿ ಎಳ್ಳೊಳಗಡೆ ಸಣ್ಣ ಕಲ್ಲು ಮಣ್ಣು ಇಲ್ದಿರ ಶುದ್ಧಿ ಮಾಡಿ ಅದನ್ನು ಶನೇಶ್ವರನ ದೇವಸ್ಥಾನ ತೆಗೆದುಕೊಂಡು ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ಬರಲಿಕ್ಕೆ ಹೇಳಿ. ಆಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿಯವರೆಗೂ ಕೂಡ ಗುರುಗಳು ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಧನುರಾಶಿಯವರಿಗೆ ಒಂದು ಸ್ವಲ್ಪ ಮುಖದಲ್ಲಿ ಏನೋ ಬಾಧೆ ಶುರುವಾಗುತ್ತೆ. ನಿಮ್ಮ ಮುಖದಲ್ಲಿ ಹಸನ್ಮುಖಿತನ ಇರೋದಿಲ್ಲ, ನಗುಮುಖ ಇರೋದಿಲ್ಲ. ಮನಸ್ಸಲ್ಲಿ ಇಲ್ಲದ ಬಾಧೆಗಳನ್ನು, ಸಂಕಷ್ಟಗಳನ್ನು, ಕಷ್ಟಗಳನ್ನು ತಾವು ನೋಡ್ತಾ ಇದ್ದೀರಿ. ಆದರೆ ಸಮಸ್ಯೆ ಹೊತ್ತಿರ್ತಕ್ಕಂಥ ನಿಮಗೆ ಒಂದು ಪರಿಹಾರ ಬೇಕು. ಆ ಪರಿಹಾರವನ್ನು ಹೇಗೆ? ಸಾಧ್ಯವಾದಷ್ಟು ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡುವಂಥದ್ದು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆತಂಕ, ಉದ್ವಿಗ್ನತನ ಎಲ್ಲವನ್ನು ದೂರ ಮಾಡ್ಕೊಳ್ತೀರಿ. ಹಾಗೆ ಇವತ್ತು ಯಾವ ವಿಚಾರ ಬೇಡವೋ ಅದನ್ನು ಕೈ ಬಿಡಬೇಕು. ಆದರೆ ಬೇಡವಾದಂಥ ವಿಚಾರವನ್ನೇ ತಲೆಗೆ ಹಾಕ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇವತ್ತು ಧನುರಾಶಿಯವರಿಗಿದೆ. ಆದಷ್ಟು ಎಚ್ಚರಿಕೆ ಇರಲಿ, ಒಳ್ಳೆಯ ಸನ್ಮಾರ್ಗದತ್ತ ನಡೆಯಿರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಅತಿಯಾಗಿ ವೇಗವಾಗಿ ಚಲಿಸ್ತಕ್ಕಂಥದ್ದು. ಧನುರಾಶಿಯವರು ಯಾರು ಏನು ಹೇಳಿದ್ರು ತುಂಬ ಸ್ಪೀಡಾಗಿ ಡ್ರೈವ್ ಮಾಡೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀರಿ. ಇದನ್ನು ನೀವು ಸರಿಪಡಿಸ್ಕೊಳ್ಳಿಲ್ಲ ಅಂದ್ಕೊಳ್ಳಿ, ಸಮಸ್ಯೆ ಎಂಬತಕ್ಕಂಥದ್ದು ಮತ್ತಷ್ಟು ಆಗುತ್ತೆ. ಅದಕ್ಕಾಗಿ ಇವತ್ತು ಬಹಳ ಎಚ್ಚರಿಕೆಯ ನಡೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಕಡೆ ಗಮನ ಬೇಕು. ವ್ಯವಹಾರಗಳನ್ನು ಸರಿಯಾಗಿ ನೋಡ್ಕೋಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಬೇಕು. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡಿ, ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಒಳ್ಳೆಯ ಮನಸ್ಸಿನಿಂದ ಮಾಡುವ ಕೆಲಸ ಶೀಘ್ರ ಪರಿಹಾರವನ್ನು ಕೊಡುತ್ತೆ. ಅದಕ್ಕಾಗಿ ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣ, ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ಆರ್ಥಿಕ ಪರಿಸ್ಥಿತಿ, ಹೊಸದಾಗಿ ಏನಾದರೂ ಒಂದು ಮಾಡುವಂಥದ್ದು, ಹೊಸ ಹೊಸ ಚಿಂತನೆಗಳು ಮಾಡುವಂಥದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿ ನಡೆಸ್ತೀರಿ. ಆದರೆ ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಬೇಕು. ಆದರೆ ಸರಿಯಾದ ರೀತಿ ಗಮನ ಹರಿಸ್ಕೊಳ್ಳಿಲ್ಲ ಅಂದ್ಕೊಳ್ಳಿ, ಅಲ್ಲಿ ವ್ಯತ್ಯಾಸ, ಅಲ್ಲಿ ನೋವು ಉಂಟಾಗುವಂಥ ಸಾಂದ್ರತೆ ಇರುತ್ತೆ. ಅದರ ಬಗ್ಗೆ ಒಂದು ಜವಾಬ್ದಾರಿ ಇರಲಿ, ಎಚ್ಚರಿಕೆ ವಹಿಸಿ, ಖಂಡಿತ ಒಳಿತನ್ನು ಕಾಣ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೇವತಾ ದರ್ಶನ, ದೇವರ ಆರಾಧನೆ, ಒಳ್ಳೆ ಪುಣ್ಯ ಕಾರ್ಯ ಅಥವಾ ಧರ್ಮ ಕಾರ್ಯದಲ್ಲಿ ನಡೀತಕ್ಕಂಥದ್ದು, ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೋ ಅದರ ಕಡೆನೇ ಗಮನ ಕೊಡ್ತಕ್ಕಂಥದ್ದು, ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರುವಂಥದ್ದು, ಇದೆಲ್ಲದರ ಕಾಯಕದ ಕಡೆ ನೀವು ನಡೆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಂದ್ರೆ ಒಳ್ಳೆಯದನ್ನು ಆಲೋಚನೆ ಮಾಡಿದ್ರೆ ಆ ಒಳ್ಳೆಯ ಆಲೋಚನೆಯಲ್ಲೇ ಸಾಕಷ್ಟು ಫಲಗಳಿದೆ. ಆದರೆ ಇವತ್ತಿನ ದಿವಸ ಹಳದಿ ಕಲರ್ ಗಂಧವನ್ನು ಹಣೆಗಚ್ಕೊಳ್ಳೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳಿಂದ ತಾವು ಮುಕ್ತರಾಗ್ತೀರಿ. ಇನ್ನೇನು ಆಗೋ ಈಗೋ ಅಂದರೆ ಎಲ್ಲರೂ ಪೂರಿ ಜಗನ್ನಾಥ್ಗೆ ಹೊರಡುವಂಥ ಕಾಲ ಎದುರಾಗ್ತಾ ಇದೆ. ಪೂರಿ ಜಗನ್ನಾಥ್ಗೆ ಯಾರೆಲ್ಲ ಬರಬೇಕು ಅಂತ ಚಿಂತನೆ ಮಾಡಿದ್ದೀರೋ ಸಾಯಿ ಶುಭ್ ಟೂರ್ಸಲ್ಲಿ ಒಮ್ಮೆ ಸಂಪರ್ಕ ಮಾಡುವಂಥದ್ದು ಬಹಳ ಉತ್ತಮ. ಯಾಕೆಂದರೆ ಪೂರಿ ಜಗನ್ನಾಥಲ್ಲಿ ಅದ್ಭುತವಾದಂತಹ ಪ್ರಸಿದ್ಧಿ ಕ್ಷೇತ್ರ, ಪುಣ್ಯಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಅಲ್ಲಿನ ಒಂದು ಯಜ್ಞವನ್ನು, ಅಂದರೆ ಒಂದು ಮಹಾಯಜ್ಞವನ್ನು ಮಾಡಿ ಪೂರಿ ಜಗನ್ನಾಥಲ್ಲಿ ಅಲ್ಲೇ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು ದರ್ಶನ ಮಾಡ್ಕೊಳ್ಳೋದು, ಆ ದೇವಾಲಯದ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಸಮುದ್ರ ತೀರದಲ್ಲಿ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಕಷ್ಟು ಬಾರಿ ನಾನು ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ಸಮುದ್ರ ಸ್ನಾನ ಬಹಳ ವಿಶೇಷವಾದ್ದು ಅಂತ. ಕರ್ಮಫಲಗಳನ್ನು ಕಳ್ಕೊಳ್ಳೋದಕ್ಕೆ ಸಮುದ್ರ ಸ್ನಾನ ವಿಶೇಷ ಅಂತೆ. ಅದೇ ಥರ ಆ ಒಂದು ಕ್ಷೇತ್ರದಲ್ಲಿ
ಪೂರಿ ಜಗನ್ನಾಥಲ್ಲಿರ್ತಕ್ಕಂಥ ಸಮುದ್ರ, ಆ ಸಮುದ್ರದ ಹತ್ರ ಮಾಡುವಂಥ ಅನುಷ್ಠಾನ ಏನು, ಯಾವ ಕ್ರಮವನ್ನು ನಾವು ಅನುಸರಿಸೋದ್ರಿಂದ ಕರ್ಮಫಲ ದೂರ, ಎಷ್ಟೇ ಆದರೂ ಅದು ವೈಕುಂಠ ಕ್ಷೇತ್ರ, ಮಹಾವಿಷ್ಣುವಿನ ಕ್ಷೇತ್ರ, ಅದರಲ್ಲೂ ಪೂರಿ ಜಗನ್ನಾಥ ನಡೀತಕ್ಕಂಥ ಪವಾಡಗಳೇ ಬಹಳ ವಿಶೇಷ. ಹಾಗಾಗಿ ಜಗನ್ನಾಥ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು, ಬರಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಆದಷ್ಟು ಬೇಗ ಸಾಯಿ ಶಿಫ್ಟೂರ್ನಲ್ಲಿ ಒಮ್ಮೆ ನೀವು ಹೆಸರನ್ನು ಬರೆಸಿ. ನಾನೂ ಬರ್ತಿದ್ದೀನಿ ಈ ಕಾರ್ಯಕ್ರಮಕ್ಕೆ, ತಾವೆಲ್ಲರೂ ಬನ್ನಿ. ಎಲ್ಲರೂ ಒಟ್ಟುಗೂಡಿ ಒಂದು ಮಹತ್ತರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡೋಣ. ಯಾವಾಗೂ ನಾವು ಕ್ಷೇತ್ರಗಳಿಗೆ ಹೋಗಿ ಬರ್ತಿದ್ವಿ, ತದನಂತರ ನೀವು ಅದನ್ನು ಮನೆಯಲ್ಲಿ ಕೂತು ನೋಡ್ತಿದ್ರಿ. ಆದರೆ ಈ ಬಾರಿ ನನ್ನೊಂದಿಗೆ ನೀವು ಸಹಿತ ಬಂದು ಕ್ಷೇತ್ರವನ್ನು ದರ್ಶನ ಮಾಡ್ಬೋದು. ಪೂರಿ ಜಗನ್ನಾಥ ಯಾತ್ರೆ ಮಾಡೋಣ, ಪುಣ್ಯ ಫಲವನ್ನು ಸಂಪಾದನೆ ಮಾಡಿಕೊಡೋಣ. ಒಳ್ಳೆಯದಾಗಲಿ.